Luke chapter 1. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಲೂಕ 1ನೇ ಅಧ್ಯಾಯ 5ನೇ ವಚನದಿಂದ ಓದಿಕೊಳ್ಳೋಣ. ಯೂದಾಯದ ಅರಸನಾದ ಹೇರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನ ಎಂಬ ಒಬ್ಬ ಯಾಜಕನಿದ್ದನು. ಯಾರಿದ್ದರು? ಜಕರಿಯ ಯಾಜಕ. ಯಾಜಕ ಅಂದ್ರೆ ಈಸ್ ಎ ಪಾಸ್ಟರ್. ಯಾಜಕ ಅಂದ್ರೆ ಒಬ್ಬ ಪಾಸ್ಟರ್. ಹೋದ್ರೆ ಮುಂದೆ ಸೇವಕ. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ರೈಟ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಸಾಕ್. ಮತ್ತೆ ಮುಂದೆ ಹೋಗೋಣ. ಝಾಕಿಯಸ್, ದ ಸ್ಟೋರಿ ಆಫ್ ಝಾಕಿಯಸ್ ಅಂಡ್ ಎಲಿಜಬೆತ್. ಈಗ ಈ ಒಂದು ಕತೆ ಆ ಜಕರಿಯನ ಮತ್ತು ಅವರ ಧರ್ಮಪತ್ನಿ ಆದಂತ ಎಲಿಜಬೆತ್ ಮೇಲಿದೆ. They both were very old people. ಅವರಿಬ್ಬರು ಬಹಳಷ್ಟು ಒಂದು ವೃದ್ಧರಾದಂತ ವ್ಯಕ್ತಿಗಳು, ವಯಸ್ಸಾದವರು. The Bible says, ಸತ್ಯವೇದ ಹೇಳುತ್ತದೆ, but they were righteous. ಆದ್ರೆ ಅವರು ನೀತಿವಂತರಾಗಿದ್ದರು ಅಂತ. That is very important. ಅದು ಬಹಳಷ್ಟು ಮುಖ್ಯ. Though they were barren, ಅವರು ಬಂಜೇತನದಲ್ಲಿ ಇದ್ದರೂ ಸಹ, but still they were righteous towards God. ಆದರೂ ಸಹ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. The Bible says, ವಾಕ್ಯ ಹೇಳುತ್ತದೆ, the 6th word says, 6ನೇ ವಚನ ಹೇಳುತ್ತದೆ, and they were both righteous before God, not only Zacchaeus. ಜಕರಿಯನು ಮಾತ್ರ ಅಲ್ಲ, ಅವರಿಬ್ಬರೂ ಸಹ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. It means the whole family ಅಂದ್ರೆ ಅವರಿಬ್ಬರನ್ನು, ಯಾರು ಇಲ್ಲ, ಮಕ್ಕಳಿಲ್ಲ ಅವ್ರಿಗೆ. The whole husband and wife, they were righteous before God. ಗಂಡ ಹೆಂಡತಿ ಇಬ್ಬರು ಅವರ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. And in all the commandments and ordinance of the Lord, ಮತ್ತು ದೇವರ ಪ್ರತಿಯೊಂದು ಆಜ್ಞೆಗಳಲ್ಲಿ, ಆತನ ನೇಮ ನಿಷ್ಠೆಗಳಲ್ಲಿಯೂ ಕೂಡ ಅವರು ಸರಿಯಾಗಿದ್ದರು. See, from years they got married. ಅವರು ಎಷ್ಟೋ ವರ್ಷಗಳಿಂದ ಅವರು ಮದುವೆ ಆಗಿದ್ದಾರೆ. He is a pastor. ಮತ್ತು ಅವರು ಒಬ್ಬ ಯಾಜಕರಾಗಿದ್ದಾರೆ. He is a servant of God. ಅವರು ದೇವರ ಸೇವಕನಾಗಿದ್ದಾರೆ. Surrounding everywhere, the new couples are been pregnant. ಸುತ್ತಮುತ್ತಲಿರುವಂತ ಎಲ್ಲ ಜಾಗಗಳಲ್ಲಿ ಹೊಸದಾಗಿ ಮದುವೆ ಆದವರು ಎಲ್ಲ ಮಕ್ಕಳು ಆಗ್ತಾ ಇದ್ದಾರೆ. Whoever comes near Zacchaeus, whenever he laid hands, and they will be conceived. ಯಾರೆಲ್ಲ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಜಕರಿಯನ ಬಳಿಗೆ ಬರ್ತಾರೋ, ಜಕರಿಯರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಮಕ್ಕಳಾಗುತ್ತೆ. But in the life of Zacchaeus is not able to see the fruitfulness in his life. ಆದರೆ ಆ ಜಕರಿಯನ ನಿಜ ಜೀವಿತದಲ್ಲಿ ಆ ಒಂದು ಫಲವನ್ನು ಕಾಣುವುದಕ್ಕೆ ಅವನಿಗೆ ಆಗ್ತಾ ಇಲ್ಲ. Just imagine the thoughts that he was going through every day, he and his wife. ನೀವು ಆಲೋಚನೆ ಮಾಡ್ರಿ, ಅವನು ಮತ್ತು ಅವನ ಹೆಂಡತಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಹಾದು ಹೋಗ್ತಾ ಇರ್ಬೋದು ಅಂತ ಹೇಳಿ. Yes or no? The years has been spent. ಎಷ್ಟೋ ವರ್ಷಗಳು ಕಳೆದು ಹೋಗಿದ್ದಾವೆ. But they lived their life barren. ಆದ್ರೆ ಅವರ ಜೀವಿತವನ್ನು ಅವರು ಬಂಜೇತನದಲ್ಲಿ ಅವರು ಕಳೆದಿದ್ದಾರೆ. But one thing, they stick together as a family to righteous to God. ಆದ್ರೆ ಒಂದು ವಿಷಯ, ಅವರು ಒಂದು ಕುಟುಂಬವಾಗಿ ಅಂಟಿಕೊಂಡಿದ್ದರು, ಅದು ನೀತಿವಂತಿಕೆಯಲ್ಲಿ. The Bible says, ಸತ್ಯವೇದ ಹೇಳುತ್ತದೆ, and they were both righteous before God. ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. And walking in all the commandments. That is important. ಮತ್ತು ದೇವರ ಪ್ರತಿಯೊಂದು ಆಜ್ಞೆಯಲ್ಲಿ ಅವರು ಸರಿಯಾಗಿ ನಡೀತಾ ಇದ್ದರು. That is important. ಅದು ಮುಖ್ಯ. Just imagine. ನೀವು ಆಲೋಚನೆ ಮಾಡಿರಿ, ಈಗ ನಮ್ಗೆ ಏನಾರ ಸ್ವಲ್ಪ ಇಲ್ಲಪ್ಪ ಅಂದ್ರೆ ನಾವು ಏನು ಮಾಡಿಬಿಡ್ತೀವಿ ಅಂದ್ರೆ ಹಿಂದೆ ಹೋಗ್ಬಿಡ್ತೀವಿ. ಏನಾರ ಆಗಲಾರ್ದೆ ನಮ್ಮ ಕಡೆ ಏನಾರ ಆಗಿಲ್ಲಪ್ಪ ಅನ್ಕೋ, ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಗಾಡಿ ಸಾಲಾಗ ಪ್ರೇಯರ್ ಮಾಡಕ್ಕೆ ಕುಂತೀರಿ, ಅದು ಆಗಿಲ್ಲಪ್ಪ ಅಂದ್ರೆ ದೇವರು ಎಲ್ಲದನಂತ ಕ್ವಶನ್ ಬರ್ತೈತಿ, ಹೌದಲ್ರಿ? ಏನೋ ಒಂದು, ಈಗ ಏದೋ ಒಂದು ಸಲ ನೀವು ಪ್ರೇಯರ್ ಮಾಡಕ್ಕೆ ಕುಂತೀರಿ, ಅದು ಆಗಿಲ್ಲ, ಡಿಲೇ ಆತ, ಹೆಂಗಿರ್ತೈತಿ ನಿಮ್ದು? ವೇರ್ ಇಸ್ ಗಾಡ್? ದೇವರು ಎಲ್ಲಿದ್ದಾನೆ? ಐ ಆಮ್ ಪ್ರೇಯಿಂಗ್, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. But why God is not answering my prayers? ಆದ್ರೆ ಯಾಕೆ ದೇವರು ನನ್ನ ಪ್ರಾರ್ಥನೆಯನ್ನು ಆತನು ಕೇಳ್ತಾ ಇಲ್ಲ? The Bible says, ಆದ್ರೆ ಸತ್ಯವೇದ ಹೇಳುತ್ತದೆ, that Zacchaeus and his wife Elizabeth, they were righteous before God. ಜಕರಿಯನು ಮತ್ತು ಅವನ ಹೆಂಡತಿ ಎಲಿಜಬೆತಳು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. You know what is the meaning of righteous? ನಿಮಗೆ ಗೊತ್ತಾ ನೀತಿವಂತಿಕೆ ಅಂದ್ರೆ ಏನಂತೇಳಿ? Not murmuring before God. ದೇವರ ಮುಂದೆ ನಾವು ಗುಣಗುಟ್ಟುವುದಲ್ಲ. The last word says blameless. ಕೊನೆಯ ಒಂದು ವಚನ ಹೇಳುತ್ತದೆ, ತಪ್ಪಿಲ್ಲದೆ ನಡೆದುಕೊಳ್ಳುವುದು ಅಂತೇಳಿ. ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾರೆ.
ತಪ್ಪು ಇಲ್ಲಪ್ಪ ಅಂದ್ರೆ ದೇವ್ರಿಗೆ ಯಾವತ್ತೂ ಏನ್ ಮಾಡಿಲ್ಲ, ನೀ ತಪ್ಪಂತ ಎಲೆ ಇಲ್ಲ, ಗುಣಗುಟ್ಟಿಲ್ಲ. He and his wife, they never murmured God. ಜಕರಿಯನು ಮತ್ತು ಅವನ ಹೆಂಡತಿಯು ಯಾವತ್ತೂ ಕೂಡ ದೇವರಿಗೆ ಗುಣಗುಟ್ಟಿಲ್ಲ. How many times we murmured God? ಎಷ್ಟು ಸಾರಿ ನಾವು ದೇವರಿಗೆ ನಾವು ಗುಣಗುಟ್ಟಿದ್ದೇವೆ. If something is delayed in our lives, ಏನಾದರೂ ಒಂದು ವಿಷಯ ನಮ್ಮ ಜೀವಿತದಲ್ಲಿ ಅದು ಸ್ವಲ್ಪ ನಿಧಾನವಾದರೆ, how many times you questioned God? ಎಷ್ಟು ಸಾರಿ ನೀವು ಪ್ರಶ್ನೆ ಮಾಡಿದ್ದೀರಾ Where ದೇವರಿಗೆ, is God? ದೇವರೆಲ್ಲಿದ್ದಾನೆ, Why these things are not happening in my life? ಯಾಕೆ ಈ ಸಂಗತಿಗಳು ನನ್ನ ಜೀವಿತದಲ್ಲಿ ನಡೀತಾ ಇಲ್ಲ? Yes or no? We all go through this. ನಾವೆಲ್ಲರೂ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತೇವೆ. If you are waiting for something that really from God, ಈಗ ನೀವು ದೇವರಿಂದ ನಡೆಯಬೇಕು ಕೆಲಸ ಎಂಬುದಾಗಿ ನೀವು ಕಾಯುವುದಾದರೆ, today God will answer your prayer. ಈ ದಿನದಲ್ಲಿ ದೇವರು ಆ ಒಂದು ಪ್ರಾರ್ಥನೆ. The 7th word says, 7ನೇ ವಚನ ಹೇಳ್ತಾರೆ, they were righteous before God. ಅವರು ದೇವರ ದೃಷ್ಟಿಯಲ್ಲಿ They ನೀತಿವಂತರಾಗಿದ್ದರು. were walking before God. ಅವರು ದೇವರ ಮುಂದೆ ದೇವರ ಆಜ್ಞೆಗಳಲ್ಲಿ ನಡೀತಾ ಇದ್ರು. They all followed the commandments of God. ಅವರಿಬ್ಬರು ದೇವರ ಒಂದು ಆಜ್ಞೆಯನ್ನು But ಹಿಂಬಾಲಿಸಿದರು. the 7th word says, ಆದ್ರೆ 7ನೇ ವಚನ ಹೇಳುತ್ತದೆ, but they had no child. ಆದರೂ ಸಹ ಅವರಿಗೆ ಮಕ್ಕಳಿರಲಿಲ್ಲ ಅಂತೆ. 7ನೇ ವಚನ ಓದ್ರಿ. ಆದರೆ ಎಲಿಜಬೆತಳು ಈ ಎಲ್ಲ ಮಾಡ್ತಾ ಇದ್ರಬೇಕಂದ್ರೆ ಆದರೆ ಅಂತಂದ್ರೆ ಏನೋ ಒಂದು ಮತ್ ಅಲ್ಲೇ ಕೊರತೆ ಬಂತ. ಎಲಿಜಬೆತಳು ಬಂಜೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಮಕ್ಕಳು ಇರಲಿಲ್ಲ. ಮತ್ ಮುಂದ ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ಹೀಗಿರಲಾಗಿ ಜಕರ್ಯ ವರ್ಗದ ಸರತಿ ಬಂದಾಗ ಅವನು ಓದ್ರಿ, ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನ ನಡೆಸುತ್ತಿರಲು, according to the custom of the priesthood, there were many priests. ಅಲ್ಲಿ ಬಹಳಷ್ಟು ಪಾಸ್ಟರ್ಗಳಿದ್ದರು. ಹೌದಲ್ಲ, ಆ ಟೆಂಪಲ್ಗೆ ಬೇರೆ ಬೇರೆ ಪಾಸ್ಟರ್ಸ್ಗಳು ಇದ್ದರು. ಬಟ್ ದ ಟೈಮ್ ಕೇಮ್ ಇನ್ ದ ಲೈಫ್ ಆಫ್ Zechariah. ಆದರೆ ಜಕರಿಯನ ಜೀವಿತದಲ್ಲಿ ಒಂದು ಸಮಯ ಬಂತು. There is a time for everything in each and everyone's life. ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಸಮಯ ಅನ್ನೋದು ಇದ್ದೇ When the ಇರುತ್ತೆ. time comes, ಯಾವಾಗ ಸಮಯ ಬರುತ್ತೋ God started to work. ಆಗ ದೇವರು ಆತನ ಕೆಲಸ See, ಮಾಡಲಿಕ್ಕೆ ಪ್ರಾರಂಭ according to the ಮಾಡ್ತಾನೆ. custom of the priesthood, ಜಕರಿಯನ ವರ್ಗದ ಸರತಿ ಬಂದಾಗ his lot fell to burn incense. ಅವನ ಲಾಟ್ರಿ ಬಂತ. ಅವನ ಹೆಸರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಒಂದು 10 ಜನ ಪಾಸ್ಟರ್ಸ್ ಇದ್ರೆ ಎಲ್ಲರ ಹೆಸರು ಬರ್ದಾರ. ಮಂಜಣ್ಣ, ಪರಶುರಾಮ್ ಅಂಕಲ್, ಕಿರಣ್, ಕಿಶೋರ್ ಎಲ್ಲ ಹೆಸರು ಬರ್ದು ಹಾಕ್ಯಾರ, ಚೀಟಿ ಹಾಕ್ಯಾರ. ಅಲ್ಲ ಯಾರ್ದ ಹೆಸರು ಬರ್ಬೇಕಂತಿತ್ತು, ಜಕೀರರ ಹೆಸರೇ ಬಂತು. ಪಾಲಿ ಬಂದಂಗ ಬಂತು. ನಾವು ದ ರಿಯಲ್ ಸ್ಟೋರಿ ಬಿಗಿನ್ ನಾವ್. ಈಗ ಒಂದು ನಿಜವಾದಂತಹ ಕಥೆ ಇಲ್ಲಿಂದ ಪ್ರಾರಂಭವಾಗುತ್ತೆ. Unless we will not stick with God, ಎಲ್ಲಿಯವರೆಗೂ ನಾವು ದೇವರೊಟ್ಟಿಗೆ ಅಂಟಿಕೊಂಡು ಇರೋದಿಲ್ಲವೋ, God will watches us. ದೇವರ ಆತನ ನಮ್ಮನ್ನು ಗಮನಿಸ್ತಾನೇ ಆತನ ಇರ್ತಾನೆ. You may be going in a hard time sometimes. ಕೆಲವೊಂದು ಸಾರಿ ನೀವು ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ತೀರಾ. You may be going very worst time sometimes. ಕೆಲವೊಂದು ಸಾರಿ ಅಂದ್ರೆ ಬಹಳಷ್ಟು ಭಯಾನಕರ ಪರಿಸ್ಥಿತಿಯಲ್ಲಿ ಹೋಗ್ತಿರ್ತೀರಾ. But if you stick righteous to God, ಆದ್ರೆ ನೀವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಉಳಿದರೆ, God will intervene in your life. ದೇವರು ಆತನ ನಿಮ್ಮ ಜೀವಿತದಲ್ಲಿ ಆತನು ಮಧ್ಯವರ್ತಿ ಆಗ್ತಾನೆ. ಓದ್ರಿ ಈಗ. ಜಕರ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನ ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಡಿಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. Amen. Then an angel of the Lord appeared to him standing on the right side of the altar of incense. ಮತ್ತು ದೇವದೂತನು ಆ ಒಂದು ಧೂಪವನ್ನು ಹಾಕಿದಂತ ಆ ಒಂದು ಸ್ಥಳದ ಬಲಭಾಗದಲ್ಲಿ ಜಕರಿಯನಿಗೆ ಆತನು ಕಾಣಿಸಿಕೊಂಡನು. This is an encounter of God. ಇದು ದೇವರ ಒಂದು ದರ್ಶನ.
Hallelujah. Hallelujah. Until unless ಎಲ್ಲಿಯವರೆಗೆ if you are not stay righteous, ನೀವು ನೀತಿವಂತರಾಗಿ ಉಳಿಯದೆ ಹೋದರೆ, until unless we will not walk with God, ಎಲ್ಲಿಯವರೆಗೂ ನೀವು ದೇವರೊಟ್ಟಿಗೆ ನೀವು ನಡೆಯುವುದಿಲ್ಲವೋ, we will never get an encounter with God. ಅಲ್ಲಿ ತನ ನಮಗೆ ದೇವರ ದರ್ಶನ ಅನ್ನೋದು ಆಗುವುದಿಲ್ಲ. ಎಷ್ಟು ಜನಗೆ ದೇವರ ದರ್ಶನ ಬೇಕೀಗ? ಎಲ್ಲರಿಗೂ ಬೇಕಲ್ಲ, ಎಲ್ಲರ ಕೈ ಎತ್ತೀನಿ. The question comes, ಆದ್ರೆ ಪ್ರಶ್ನೆ ಬರುತ್ತೆ, are you really willing to pay the price of righteousness? ಆ ಒಂದು ನೀತಿವಂತಿಕೆಗೆ ಬೇಕಾದಂತ ಬೆಲೆಯನ್ನು ನೀವು ನಿಜವಾಗಲೂ ಕಟ್ಟಲಿಕ್ಕೆ ಸಿದ್ಧರಾಗಿದ್ದೀರಾ? Zacchaeus and Elizabeth, they both together they paid the price. ಜಕರಿಯನು ಮತ್ತು ಎಲಿಜಬೆತಳು ಇಬ್ಬರು ಅವರು ಬೆಲೆಯನ್ನು ಕಟ್ಟಿದ್ದಾರೆ. They never murmured God that God, why you didn't give a child to us? ಅವರು ದೇವರೇ ಯಾಕೆ ನೀನು ನಮಗೆ ಮಕ್ಕಳನ್ನು ಕೊಳ್ಳಿಲ್ಲ ಅಂತ ಒಮ್ಮೆನೂ ಕೂಡ ಗುಣಗುಟ್ಟಲಿಲ್ಲ. ಗುಣಗುಟ್ಟಿಲ್ಲ. How many times we murmured? ಎಷ್ಟು ಸಾರಿ ನಾವು ಗುಣಗುಟ್ಟಿರ್ತೇವೆ. Not murmuring about the person. ನಾವು ಬೇರೆ ವ್ಯಕ್ತಿಯ ಪರವಾಗಿ ಗುಣಗುಟ್ಟುವುದಲ್ಲ. We literally murmur to God. ನಾವು ನಿಜವಾಗಿಯೂ ದೇವರ ಮೇಲೇನೆ ನಾವು ಗುಣಗುಡ್ತೇವೆ. ಎಷ್ಟು ಜನ ನಾವು ಗುಣಗುಟ್ಟಿ ಮನಸ್ಸು ಪೂರ್ತಿಯಾಗಿ ಹೇಳ್ರಿ, ಮನಸ್ಸೊಳಗಿದ್ರೂ ಅದು ಏನಪ್ಪ ಅಂದರೆ ನಾವು ಬಾಯಿಂದ ಬಂದಿಲ್ಲಪ್ಪ ಅಂದ್ರೆ ಮನಸ್ಸೊಳಗಡೆ ಬಂದಿರ್ತೈತಿ. ಎಲ್ಲಿ ಅದನ್ನ ದೇವ್ರು ಏಕೆ ಕೆಲಸ ಮಾಡಕ್ಕೆ ನಿಂತಿಲ್ಲ, ಅದಾನೋ ಇಲ್ಲ ಅಂತ ಕ್ವಶನ್ ಬರ್ತೈತಿ. But God watched closely to Zacchaeus and Elizabeth. ಆದರೆ ದೇವರು ಆತನು ಜಕರಿಯನಿಗೆ ಮತ್ತು ಎಲಿಜಬೆತಳನ್ನು ಬಹಳಷ್ಟು ಹತ್ತಿರವಾಗಿ ದೃಷ್ಟಿಸಿದನು. When the time came, ಯಾವಾಗ ಸಮಯ ಬಂತು, he had an encounter with the angel. ಆ ಜಕರಿಯನಿಗೆ ದೇವದೂತರ ಒಂದು ದರ್ಶನವಾಯಿತು. ಹೋದ್ರೆ ಮುಂದೆ ಜಕರಿಯನು ಅವನನ್ನ ಕಂಡು ತತ್ತರಗೊಂಡು ಭಯ ಹಿಡಿದವನಾದ. Whenever you get an encounter with God, you literally tremble. ಯಾವಾಗೆಲ್ಲ ನೀವು ದೇವರ ದರ್ಶನವನ್ನು ನೀವು ಹೊಂದುತ್ತೀರಲ್ಲೋ ಅವಾಗೆಲ್ಲ ನಿಮಗೆ ಭಯ ಹಿಡಿಯುತ್ತದೆ. 10ನೇ ವಚನ ಓದ್ರಿ. ಎಷ್ಟು ಓದಕ್ಕಂತೀರಿ ನಿಮ್ಗೆ? 12 ಮುಗಿತ್ರಿ. 12. ಓಕೆ ಹೋದ್ರಿ. ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ. ನೋಡ್ರಿ, can you see here that Zechariah didn't introduce his name to angel? ನೀವು ಇಲ್ಲಿ ಗಮನಿಸ್ತೀರಾ ಏನಪ್ಪಾ ಅಂದ್ರೆ ಜಕರಿಯ ತನ್ನ ಹೆಸರನ್ನು ಪರಿಚಯ ಮಾಡಿಕೊಳ್ಳಿಲ್ಲ ಅಲ್ಲಿ. ಹೌದಿಲ್ಲ, ಪರಿಚಯ ಮಾಡ ನನ್ನ ಹೆಸರು ಜಕರಿಯ, ನಿನ್ನ ಹೆಸರು ಏನಂತ ಕೇಳಿದ ಏನು? God knows each and everyone's name. ದೇವರಿಗೆ ಪ್ರತಿ ಒಬ್ಬೊಬ್ಬರ ಹೆಸರು ಆತನಿಗೆ ಗೊತ್ತಿದೆ. Hallelujah. The angel came and stood before Zechariah and he called his name Zechariah. ಆ ದೇವದೂತನು ಬಂದು ಜಕರಿಯನ ಮುಂದೆ ನಿಂತು ಜಕರಿಯನೇ ಎಂಬುದಾಗಿ ಆತನು ಕರೆದನು. And when Zechariah saw him, ಮತ್ತು ಆ ಜಕರಿಯನು ಆತನಿಗೆ ನೋಡಿದನು. he was trembled and fear fall upon him. ಆತನು ಭಯದಿಂದ ತತ್ತರಗೊಂಡು ಅವರು ಕೆಳಗೆ ಬಿದ್ದನು. Do not be afraid, Zechariah. ಆದರೆ ದೂತನು ಹೇಳ್ತಾನೆ, ಜಕರಿಯ ನೀನು ಭಯಪಡಬೇಡ. For your prayers is heard and your wife Elizabeth. ಮತ್ತು ನಿನ್ನ ಒಂದು ಪ್ರಾರ್ಥನೆಯು ದೇವರಿಗೆ ಅದು ಮುಟ್ಟಿದೆ ಮತ್ತು ನಿನ್ನ ಹೆಂಡತಿಯಾದ ಎಲಿಜಬೆತಳು ಮಗುವನ್ನು ಹೆರುವಳು ಅಂತ. You need to believe that. ನೀವು ಅದನ್ನು ನಂಬಬೇಕು. There is a God in heaven. ದೇವರು ಪರಲೋಕದಲ್ಲಿ ಆತನಿದ್ದಾನೆ. Every prayers that I am praying, there is a God is hearing. ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯು ಅದು ದೇವರು ಅನ್ನೋನು ಆತನ ಕೇಳ್ತಾನೆ ಅಂತ. Just imagine so many years Zechariah and his wife prayed. ನೀವು ಆಲೋಚನೆ ಮಾಡಿ ಎಷ್ಟು ವರ್ಷ ಜಕರಿಯ ಮತ್ತು ಅವನ ಧರ್ಮಪತ್ನಿ ಎಲಿಜಬೆತ್ ಪ್ರಾರ್ಥನೆ ಮಾಡಿದ್ದಾರೆ ಅಂತೇಳಿ. What prayed they prayed? ಏನು ಪ್ರಾರ್ಥನೆ ಅವ್ರು ಮಾಡಿರಬಹುದು ಹೇಳ್ರಿ? God, ದೇವರೇ, bless us with the fruit of the womb. ನೀವು ನಮಗೆ ಗರ್ಭದ ಫಲದಿಂದ ಆಶೀರ್ವದಿಸು ಅಂತ. ಮುದುಕರಾದ್ರೂ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರಂತ. ಅವ್ರಿಗೆ ಇನ್ನೂ ನಂಬಿಕೆ ಐತಿ ದೇವ್ರ ಮ್ಯಾಗ, ಮಕ್ಕಳು ಕೊಡ್ತಾನಂತ. ಅವ್ರು ಯಾವತ್ತೂ ಗುಣಗಟ್ಟಿಲ್ಲ. ನೀ ಎಲ್ಲದೀಪ ನಾ ತಗೋ, ನಂದು ಇಲ್ಲೇ ನಾ ಮುದುಕರಾಗಿಬಿಟ್ಟೇವಿ, ನಮ್ಗೆ ಇನ್ನು ಮಕ್ಕಳಾಗಕ್ಕ ಚಾನ್ಸೇ ಇಲ್ಲ ಅಂತ ಅಂದೇ ಇಲ್ಲ. ಆ ಮುದುಕರಾದ್ರೂ ಅವ್ರು ಪ್ರಾರ್ಥನೆ ಮಾಡಾಕುಂತಾರಂತ. ಏನಂತ? ದೇವ್ರೇ ಮಕ್ಕಳು ಕೊಡುಪ, ನೀ ಕೊಡ್ತಿ. ಆ ನಂಬಿಕೆ ನಮ್ಗೈತೆ. ಒಂದು ವಾರ ಪ್ರಾರ್ಥನೆ ಮಾಡ್ತೀವಿ ಫುಲ್ಲು ಜೋಶಿಲಿಂದ, ಹೌದಿಲ್ಲ? ಒಂದು ವಾರ ನಾವೇನು ಮಾಡ್ತೇವಿ?
ಫುಲ್ಲು ಜೋಶಿಂದ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಗೆ ಫಾರ್ ಎಕ್ಸಾಂಪಲ್ ಮನಿ ಬೇಕಂದ್ರೆ, ಈಗ ನಮ್ಗೆಲ್ಲರಿಗೂ ಮನಿ ಇಲ್ಲ. ಈಗ ಮನಿ ಬೇಕಂತ ನಾವು ಕುಂತು ದೇವ್ರ ಮನಿ ಕೊಡು, ದೇವ್ರ ಮನಿ ಕೊಡು, ದೇವ್ರ ಮನಿ ಕೊಡು, ಮನಿ ಕೊಡು, ಮನಿ ಕೊಡು, ಮನಿ ಕೊಡು, ಮನಿ ಕೊಡು ಡೌನ್ ಆಗಿಬಿಡ್ತೈತೆ ಮೀಟರ್. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಕ್ಕೆ ಕುಂತೀವಿ, ಅದೇನು ಆಗ ಕುಂತಿಲ್ಲಪ್ಪ, ನಾವು ಏನಾಗ್ಬಿಡ್ತೀವಿ ಆಟೋಮೆಟಿಕ್ ಆಗಿ ನಾವು ಏನು ಅನ್ಕೊಂತೀವಿ ಅಂದ್ರೆ ಪ್ರಾರ್ಥನೆ ಮಾಡಿದ ಮ್ಯಾಗ ನಾಳೆ ಮುಂಜಾನೆ ನಾವು ಕಣ್ಣು ತೆಗೆದು ಡೋರ್ ಓಪನ್ ಮಾಡಿದ ಮ್ಯಾಗ ನಮ್ಮ ಮನಿ ಇರ್ಬೇಕು ಹೊರಗೆ. ಆ ಥರ ನಂಬಿಕೆ ನಮ್ದು. ಯಾಕಂದ್ರೆ ಬೈಬಲ್ ಒಳಗಡೆನೆ ಐತಲ್ಲ. ಮತ್ತು ಕೌಂಟರ್ ಮೆಸೇಜ್ ಹಾಕ್ತಾರೆ ಜನ, ಏನಂತ ಅವು ಏನಂತ ಮಸ್ಟರ್ಡ್ ಸೀಡ್, ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಗುಡ್ಡನ್ನು ಕಿತ್ಕೊಂಡೋಗಿ ಸಮುದ್ರದಾಗ. ಸಾಸಿವೆ ಕಾಲಷ್ಟು ನಂಬಿಕೆ ನಂದೊಳಗಡೆ ಐತ್ರಿ. ದೇವ್ರ ಮುಂಜಾನೆ ಎದ್ದ ಮ್ಯಾಗ ನನ್ಗೆ ಮನಿ ಕೊಡ್ತಾನ, 1 ತಿಂಗಳದೊಳಗಡೆ ಮನಿ ಕೊಡ್ತಾನಂತ. ಕೊಟ್ಟಿಲ್ಲ. ಎಲ್ಲದಾನ ದೇವ್ರು ಅಂತಾನೆ. ಮತ್ತು ಅದೇ ಬಾಯಿಂದ ಅದಲ್ಲ. ಎಷ್ಟು ಜನ ನಾವು ಆ ಒಂದು ಇದ್ರಲಿಂದ ಹೋಗ್ತೀವಿ. ಯು ರಿಯಲಿ ಸ್ಟಿಕ್ ಟುವರ್ಡ್ಸ್ ಗಾಡ್? ನೀವು ನಿಜವಾಗಿಯೂ ದೇವರೊಟ್ಟಿಗೆ ನೀವು ಅಂಟಿಕೊಂಡಿದ್ದೀರಾ? ಇಂಪಾರ್ಟೆಂಟ್ ಅದು. ಎಷ್ಟು ವರ್ಷ ಪ್ರಾರ್ಥನೆ ಮಾಡಿರ್ಬೋದ್ರಿ ಈ ಮುದುಕಿ. ಆ ಟೈಮ್ ಒಳಗಡೆ ಜಲ್ದಿ ಮದುವೆ ಆಗ್ತಿತ್ತು. ಮಿನಿಮಮ್ 30-40 ವರ್ಷರ ಪ್ರಾರ್ಥನೆ ಮಾಡಿರ್ತಾನೆ ಇವರಿಬ್ಬರು. ಒಂದೇ ಪ್ರಾರ್ಥನೆ, ಏನು ಗೊತ್ತು? ದೇವರೇ ಮಕ್ಕಳು ಕೊಡು, ನೀ ಕೊಡ್ತಿ. ಒಂದು ದಿವಸನೂ ಅವರು ಇದು ಮಾಡಿಲ್ಲ. ಎಲ್ಲದಿ ದೇವರೇ ನೀ ಅಂತ ಅಂದಿದ್ರೆ ಆ ಮಾತು ಬರ್ತಿದ್ದಿಲ್ಲ ಮುಂದೆ. ದೇ ವೇ ರೈಚಸ್ ಆ್ಯಂಡ್ ದೇ ವಾಕ್ಡ್ ವಿತ್ ಗಾಡ್ ಅಂತ ಐತೆ. ಆ ಬೈಬಲ್ ಒಳಗಡೆ ಆ ಮಾತು ಬರ್ತಿದ್ದಿಲ್ಲ. ನಮ್ಗೆ ಡು ಯು ರಿಯಲಿ ವಿ ಹ್ಯಾವ್ ದಟ್ ಎಬಿಲಿಟಿ? ನಮಗೆ ಆ ಒಂದು ಸಾಮರ್ಥ್ಯ ಇದೆನಾ? ಕ್ವಶನ್ ourselves. Do we really fit as Zacchaeus and Elizabeth? ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು, ಜಕರಿಯ ಮತ್ತು ಎಲಿಜಬೆತರಲ್ಲಿ ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ನೀತಿವಂತರಾಗಿದ್ದೇವಾ ಅಂತ. ಆ ಒಂದು ಇದ್ರದೊಳಗಡೆ ನಾವು ಏನಾಗ್ತೀವಿ ಅಂದರೆ ಸ್ಟಿಕ್ ಆಗ್ತೀವ ಅಂತ. ಎಸ್ ಆರ್ ನೋ? It's very important, right? But this old man and the old women, they prayed continually one prayer, Lord, you are able to bless us. ಆದರೆ ಈ ವಯಸ್ಸಾದ ಮುದುಕಿಯರು ಅವರು ಪ್ರತಿದಿನ ದೇವರೇ ನೀನು ನಮ್ಮನ್ನು ಆಶೀರ್ವದಿಸು ಎಂಬುದಾಗಿನೇ ಅವರು ಪ್ರಾರ್ಥನೆ ಮಾಡ್ತಾರೆ. Something happened in the life of Zacchaeus. ಆದರೆ ಜಕರಿಯನ ಜೀವಿತದಲ್ಲಿ ಏನೋ ಒಂದು ಘಟನೆ ನಡೀತು. When angel encountered Zacchaeus, ಯಾವಾಗ ದೇವದೂತರು ಆ ಒಂದು ಜಕರಿಯನಿಗೆ ದರ್ಶನ ಕೊಟ್ಟರು, he believed in God. ಎಷ್ಟೋ ವರ್ಷಗಳಿಂದ ಆತನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. The moment he encountered the angel, ಆದರೆ ಯಾವ ಒಂದು ಸಂದರ್ಭದಲ್ಲಿ ದೇವದೂತರ ದರ್ಶನವಾಯಿತು, his faith decreased. ಅವನ ನಂಬಿಕೆ ಕಡಿಮೆಯಾಯಿತು. ಹೋದ್ರಿ ಮುಂದೆ ಏನಾಯ್ತು ನೋಡ್ರಿ. ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನ ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನೋಡ್ರಿ ಎಲ್ಲಾ ಬರ್ತೈತ್ರಿ. ಈಗ ದೇವ್ರದ್ದು ಎನ್ಕೌಂಟರ್ ಆತಂದ್ರೆ ಪೂರಾ ನಿಮ್ದು ಭವಿಷ್ಯತೆ ಏನೈತಲ್ಲ ದೇವ್ರ ಮುಂಚೆವಾಗಿ ನಿಮ್ಗೆ ಹೇಳ್ಬಿಡ್ತಾನ. ಹೇಳ್ರಿ. ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿ ಇರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಇದು 18 ಹೋದ್ರಿ. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ಇಲ್ಲೊಂದು ಕ್ವಶನ್ ಹಾಕ್ಯಾನಿಲ್ಲ, ಯಾತರಿಂದ ನಾನು ಹೆಂಗ ನಾನು ಅರ್ಥ ಮಾಡ್ಕೋಬೇಕಪ್ಪ ಇದಂತ ಒಂದು ಡೌಟ್ ಬಂದ್ಬಿಟ್ಟೈತಿ. ಯಾರ್ಗ? ಜಕರಿಯಾಗ. ದ ಮೂಮೆಂಟ್ ವಿ ಡೌಟ್ ಅವರ್ ಪ್ರೇಯರ್ಸ್, ಇದು ಕರೆಕ್ಟ್ ಆಗಿ ಕೇಳ್ಬೇಕು ನೀವು. ಈಗ ದ ಮೂಮೆಂಟ್ ಯು ಡೌಟ್ ಯುವರ್ ಪ್ರೇಯರ್ಸ್, ಯಾವ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆಗೆ ನೀವು ಸಂದೇಹ ಪಡ್ತೀರೋ ಕೇಳ್ರಿ. ಮತ್ತೊಂದು ಸಾರಿ ಎಲ್ಲಾರು ಕಿವಿ ಇದ್ದವ್ರು ಕಿವಿ ಕೊಟ್ಟ ಕೇಳ್ರಿ. If you have your real ears, then hear these words. ನಿಮಗೆ ನಿಜವಾದ ಕಿವಿಗಳು ಅನ್ನೋದು ಇದ್ರೆ ನೀವು ಇದನ್ನು ಕೇಳ್ರಿ. ಎಲ್ಲರೂ ಅದಿರಲ್ಲ, ಎಲ್ಲರೂ ಅದಿರ ಚೆಕ್ ಮಾಡ್ರಿ ಅನ್ಸತ್ತೆ. ಮತ್ತೆ
ಓಕೆ ಹಾಂ ರೈಟ್ ಎಲ್ಲ ಮಿಸ್ ಆಯ್ತು ಡೌಟ್. ಹಾಂ ವೆನ್ ಯು ಪ್ರೇ, ಯಾವಾಗ ನೀವು ಪ್ರಾರ್ಥಿಸ್ತಿರೋ, ವೆನ್ ಯು ಡೌಟ್ ಯುವರ್ ಪ್ರೇಯರ್ಸ್, ಆ ಪ್ರಾರ್ಥನೆಗೆ ಯಾವಾಗ ನೀವು ಸಂದೇಹ ಪಡ್ತಿರೋ, ಆ ಸಂದೇಹ ಏನು ಮಾಡ್ತೈತೆ ಅಂದರೆ ಡಿಲೇ ಮಾಡಿಬಿಡ್ತೈತಿ ಪ್ರಾರ್ಥನೆಯನ್ನು. ಉತ್ತರ ಏನು ಮಾಡ್ತೈತಿ? ಲೇಟ್ ಆತ. ಇಲ್ಲ ಅದೇ ಆಗೈತಿ. ಓದ್ರಿ ಮುಂದೆ. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ನಾನು ಮುದುಕನು ಯಾರಂತೀವ? ಜಾಕಿರಸ್ ಯಾರಿಲ್ಲ? ಮುದುಕನು. ಎಷ್ಟಂತ ಏಜ್ ಬಂದಿಲ್ಲ ಆದ್ರೆ ಮುದುಕ ಅಂದ್ಬಿಟ್ರಿಲ್ಲ. ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಈಗ ಕೇಳ್ರಿ. ಈಗ ಆದರೆ ಅದನ್ನು ನಂಬದೇ ಹೋದದ್ದರಿಂದ, ನೀವು ಪ್ರಾರ್ಥನೆ ಮಾಡಿದ ನಂಬದರ ಓದೋದ್ರಿಂದ ಏನಾಕೈತಿ? ಈಗ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿ ಬಿಡ್ತೀರಿ. ನೀವು ಪ್ರಾರ್ಥನೆ ಮಾಡಿದ ನಿಮ್ಗೆ ಡೌಟ್ ಬಂತ ಅನ್ಕೋ, ನೀವು ಮ್ಯೂಟ್. ಎಲ್ಲೇ ಸ್ಪಿರಿಚುವಲ್ ರೆಲಮ್ ಒಳಗಡೆ, ಆತ್ಮಿಕ ಜೀವಿತದೊಳಗೆ ನೀವು ಏನಾಗ್ಬಿಟ್ರಿ? ಮೂಕರಾಗ್ಬಿಟ್ರಿ. Hallelujah. Hallelujah. The Zacchaeus was mute for 1 year. ಜಕರಿಯನು 1 ವರ್ಷ ಅವನು ಮೂಕನಾಗಿದ್ದನು. ಓದ್ರಿ. He's a priest. ಮತ್ತೆ ನೋಡಿದ್ರೆ ಆತನು ಯಾಜಕನು. He believed in God. ಆತನು ದೇವರಲ್ಲಿ ನಂಬಿಕೆ He had an encounter with the God of angel. ಮತ್ತು ಅವನು ದೇವರ ದೂತರೊಂದಿಗೆ ಒಂದು ದರ್ಶನವನ್ನು ಮಾಡಿದನು. But he failed when he heard the voice of God. ಆದ್ರೆ ಯಾವಾಗ ದೇವರ ಮಾತನ್ನು ಆತನು ಕೇಳಿದನು ಆವಾಗ ಆತನ ನಂಬಿಕೆ ಕಡಿಮೆ ಆಯಿತು. Hallelujah. Hallelujah. And it made him mute. ಮತ್ತು ಆ ಒಂದು ಅಪನಂಬಿಕೆ ಅದು ಆತನಿಗೆ 1 ವರ್ಷ ಮೂಕನಾಗಿ ಮಾಡಿತು. ಎಷ್ಟು ಸತ್ತೆ. ಈಗ ಎಷ್ಟು ಜನ ಮೂಕರು ಕುಂತಾರಿಲ್ಲ? ಹೌದಲ್ರಿ? ನಾವು ಪ್ರಾರ್ಥನೆ ಮಾಡಿದ ಮ್ಯಾಗ ಡೌಟ್ ಬಂತ ಅನ್ಕೋ, ಕನೆಕ್ಷನ್ ಒಳಗಡೆ ಏನಾತಲ್ಲ ಬ್ರೇಕ್, ಮ್ಯೂಟ್ ಆಗಿಬಿಟ್ಟಿರಿ. ಅಲ್ಲೇ ದೇವ್ರು ಏನು ಮಾಡ್ತಾನೆ ಅಂದರೆ ಮ್ಯೂಟ್ ಬಟನ್ ಒತ್ತು ಅಂದ್ಬಿಡ್ತಾನೆ. ಮ್ಯೂಟ್ ಒತ್ತಿದ್ರೆ ಈಗ ಈಗ ನಾವು ಮಾತಾಡೋ ಕುಂತೀವಿ, ಇವ್ರು ಕೇಳೋ ಕುಂತಾರೆ. ಆದ್ರೆ ಅವ್ರು ಏನು ಮಾಡ್ಯಾರ ಅಲ್ಲೇ ಮ್ಯೂಟ್ ಆಗ್ಯಾರ. ಅಲ್ಲೇ ಯಾರು ಮಾತಾಡೋ ಕುಂತಾರೋ, ಒಟ್ಟು ಏನೋ ಒಂದು ಇರ್ತೈತೆ ಅಲ್ಲೇ. ಬಟ್ ವಿ ಕಾಂಟ್ ಹಿಯರ್ ದೆಮ್. ಆದರೆ ಅದು ನಮಗೆ ಕೇಳೋದಿಲ್ಲ. Yes or no? It's a life practical here. But what we speaking, they can't hear. They can hear. They can hear. ಈಗ ನಾವೇನು ಮಾತನಾಡ್ತಾ ಇದೆಯೋ ಅದು ಅವ್ರು ಕೇಳ್ತಾರೆ, ಆದರೆ ಅವ್ರು ಮಾತಾಡಿದ್ದು ನಮಗೆ ಕೇಳೋದಿಲ್ಲ, ಯಾಕಂದ್ರೆ ಅವ್ರು ಮ್ಯೂಟ್ ಹಾಕಿರ್ತಾರೆ. ಹಂಗಾಗ್ತೈತಿ. ಇದೆ ದೇವ್ರು ಮ್ಯೂಟ್ ಹಾಕ್ಯಾನ ಅನ್ಕೋ, ನಾವು ಲಬ 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 ಒಯ್ಕೋದೇ ಒಯ್ಕೋ. ಅನ್ಮ್ಯೂಟ್ ಮಾಡಕ್ಕೆ ಎಷ್ಟು ದಿವಸ ಆತ್ರಿ? 1 ವರ್ಷ ಆದ್ಮ್ಯಾಗ ದೇವ್ರು ಏನು ಮಾಡ್ಯಾನ ಮತ್ತೆ ಜೀವಿತ ಲೈಫ್ ಒಳಗಡೆ ಝಾಕಿಯಸ್ ಲೈಫ್ ಒಳಗಡೆ ಅನ್ಮ್ಯೂಟ್ ಮಾಡ್ಯಾನ. ಹೋದ್ರಿ. ಆದರೆ ನೀನು ಅದನ್ನು ನಂಬದೇ ಹೋದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ನೀನು ಮಾತನಾಡಲಾರದೆ ಮೂಕನಾಗಿರುವಿ ಎಂದು. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನು ಮಾತನಾಡಲಾರದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳಿದುಕೊಂಡರು. ಎಲ್ಲಾದ್ರಿ ಈಗ ನೀವು 22. ಓಕೆ, ಹೌದ್ರಿ. ಅವನು ಅವರಿಗೆ ಕೈಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ರೈಟ್. ಇದು ಹೋದ್ರಿ. ಈಗ ಎಷ್ಟನೇ ವಚನ ಅಂದ್ರೆ 24 ಅಲ್ಲ, ಈಗ ಇಲ್ಲ ಹೋದ್ರಿ. ಹೆಸರು ಇರ್ತಾರೆ ನೋಡಿ, ಜಾನ್ ದ ಬ್ಯಾಪ್ಟಿಸ್ಟ್. ರೈಟ್. ಇಲ್ಲ 57 ಹೋದ್ರಿ. ಎಲಿಜಬೆತಳು ದಿನ ತುಂಬಿ
ಗಂಡು ಮಗುವನ್ನು ಹೆತ್ತಳು. What God says, definitely it happens. ಏನು ದೇವರು ಮಾತನಾಡ್ತಾರೋ ಆ ಮಾತಿಗೆ ತಕ್ಕ ಹಾಗೆ ಅದು ನಡೆಯುತ್ತೆ. What did the angel came and spoke to Zacchaeus? ಈಗ ಜಕರಿಯನಿಗೆ ದೇವದೂತರು ಬಂದು ಏನು ಮಾತನಾಡಿದರು? Your wife will bear a son. ನಿನ್ನ ಹೆಂಡತಿಯು ಒಂದು ಗಂಡು ಮಗುವನ್ನು ಹೆರುವಳು ಎಂಬುದಾಗಿ. ಹೌದಲ್ಲ? ಇವ್ರು ಏನು ಸ್ಕ್ಯಾನಿಂಗ್ ಹೋಗಿಲ್ಲ, ಯಾರ ಕಡೆ ಜ್ಯೋತಿಷ್ ಕಡೆ ಹೋಗಿಲ್ಲ, ಯಾರ ಕಡೆ ಹೋಗಿಲ್ಲ. ದೇವ್ರು ಅಂದಿದ್ದು ಏನಾತಿಲ್ಲ, ಮಾತು ನೆರವೇರಿತು. How many times you questioned that when God spoke in your life? ಎಷ್ಟೋ ಸಲ ದೇವರು ನಿಮ್ಮ ಜೀವಿತದಲ್ಲಿ ಮಾತನಾಡಿದಾಗ ನೀವು ಎಷ್ಟು ಬಾರಿ ನೀವು ಪ್ರಶ್ನೆ ಹಾಕಿದ್ದೀರಾ ದೇವ್ರಿಗೆ? ಏನ್ ದೇವ್ರೆ ನೀ ಏನೋ ಮಾಡ್ತೀನಿ ಅಂದಿ, ಇನ್ನೋ ತನಕ ಮಾಡಿಲ್ಲಲ್ಲ ಅಂದ್ಬಿಡ್ತೀವಿ ನಾವು. ನ್ಯೂ ಇಯರ್ ದಿವಸ ನಾವೇನು ಮಾಡ್ತಂದ್ರೆ ಒಂದು ಚಲೋ ಪ್ರೇಯರ್ ಮಾಡಿ ಏನೋ ಒಂದು ವಾಕ್ಯ ತೆಗಿತೀವಿ. ಅದರಿಂದ ಒಂದು ವಾಕ್ಯ ಏನಾಕೈತೆ ನಮ್ಗೆ ಬರ್ತದೆ. ಈ ವರ್ಷ ನಿನ್ನೊಟ್ಟಿಗೆ ನಾನು ಏನೋ ಒಂದು ಪ್ರಾಮಿಸ್ ಮಾಡಿಬಿಡ್ತಾನೆ ದೇವರು, ಈ ವರ್ಷ ನಿನಗೆ ಏನೋ ಒಂದು ಕೊಡ್ತೀನಿ ಅಂದ್ಬಿಟ್ಟ. ಒಂದು ತಿಂಗಳ ಫುಲ್ ಜೋಶ್ ಒಳಗಡೆ ಇರ್ತೀವಿ ನಾವು. 2 ತಿಂಗಳ 3 ತಿಂಗಳ 6 ತಿಂಗಳ ಆದ್ಮ್ಯಾಗ ಏನಾಕೈತಿ, ವರ್ಷ ಮುಗಿದಿರೋದಿಲ್ಲ, ಅವಾಗ ಕ್ವಶನ್ಸ್ 10ನೇ ತಾರೀಕು ತನಕ ಫುಲ್ ಜೋಶಲ್ಲಿ ದೇವ್ರು ನನ್ನ ಜೊತೆ ಮಾತಾಡೋಣ, ದೇವ್ರು ನನ್ನ ಜೊತೆ ಮಾತಾಡ, ಈ ವರ್ಷ ನನ್ನ ವರ್ಷದೊಂದು ಅದು ಇದು ಎಲ್ಲರೂ ಏನೇನೋ ಹೇಳ್ತೀರಿ. ವೇರ್ ವೆನ್ ಗಾಡ್ ರಿಯಲಿ ಸ್ಪೀಕ್ಸ್ ಟು ಯು, ಯಾವಾಗ ದೇವರು ನಿಜವಾಗಿ ಆತ ನಿಮ್ಮೊಟ್ಟಿಗೆ ಮಾತನಾಡ್ತಾನೋ, ಗಾಡ್ ಡೆಫಿನೆಟ್ಲಿ ಫುಲ್ಫಿಲ್ಸ್, ದೇವರು ಅದನ್ನು ಆತನು ನೆರವೇರಿಸ್ತಾನೆ. when God spoke to Zechariah, ಯಾವಾಗ ದೇವರು ಜಕರಿಯನೊಟ್ಟಿಗೆ ಮಾತನಾಡಿದನು, he fulfilled in the life of Elizabeth. ಆತನು ಎಲಿಜಬೆತರ ಜೀವಿತದಲ್ಲಿ ಆ ವಾಕ್ಯವನ್ನು ನೆರವೇರಿಸಿದನು. He said she will bear a son and his name is John. ಮತ್ತು ದೇವರು ಹೇಳಿದನು ಅವಳಿಗೆ ಗಂಡು ಮಗನು ಹುಟ್ಟುತ್ತಾನೆ ಅಂತೇಳಿ, ಮತ್ತು ಆತನ ಹೆಸರು ಯೋಹಾನನು ಅಂತೇಳಿ. ಓದ್ರಿ 58 ಓದ್ರಿ. ಆಕೆಯ ನೆರೆಹೊರೆಯವರು ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯೆಯನ್ನು ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನು ಕೇಳಿ ಆಕೆಯ ಕೂಡ ಸಂತೋಷಪಟ್ಟರು. 8ನೆಯ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು ಅವರು. ಸಾಕ್ರಿ, ಇಲ್ಲ ನಿಮ್ಗೆ ಒಂದು ಅರ್ಥ ಆಗುಂತೈತಿ. ಇಲ್ಲ ಯಾರಿಗ ದೇವ್ರು ಯಾರ ಜೊತೆ ಮಾತಾಡ, the angel of God, he spoke to Zacchaeus. ದೇವದೂತರು ಜಕರಿಯನೊಟ್ಟಿಗೆ ಅವರು ದರ್ಶನದಲ್ಲಿ ಮಾತನಾಡಿದರು. Zacchaeus is the person who heard the name of John. ಈಗ ಜಕರಿಯನು ಆ ಮಗುವಿಗೆ ಯೋಹಾನನಂತ ಹೆಸರಿಡಬೇಕೆಂಬುದಾಗಿ ಆತನು ಕೇಳಿದನು. But when he came out, ಆದ್ರೆ ಯಾವಾಗ ಆತನು ಹೊರಗೆ ಬಂದನು, he was mute. ಆತನಿಗೆ ಬಾಯಿ ಇರಲಿಲ್ಲ, ಆತನು ಮೂಕನಾಗಿದ್ದನು. ಈಗ ನನ್ನ ಮಗನ ಹೆಸರು ಇಮ್ಮಾನ್ಯುವಲ್ ಅಂತ ಇಡಂತ ನಾನು ಈಕೆ ಹೇಳಿದ ಮ್ಯಾಗ ರೈಟ್ ಇಮ್ಮಾನ್ಯುವಲ್ ಅಂತ ನಾವು ಇಟ್ಟೀವಿ. ಈಗ ಜಾನ್ ಅಂತ ಇಡಂತ ದೇವರು ಇವ್ಗೆ ಹೇಳಿದ ಮ್ಯಾಗ ಜಾನ್ ಅಂತ ಹೇಳಕ್ಕೆ ಇವ್ಗೆ ಬಾಯೇ ಇಲ್ಲ. ಮತ್ತೆ ಹೆಂಡತಿಗೆ ಹೆಂಗೆ ಗೊತ್ತಾತ? ಯೋಚನೆ ಮಾಡಿರಿ. ಈಗ ನಾ ಹೇಳಿದ್ರೆ ಈಗ ನಿಮ್ಗೆ ಅರ್ಥ, ಇವನ ಹೆಸರು ದಿನೇಶ್ ಅಂತ ಹೇಳಿದ್ರೆ ದಿನೇಶ್ ಅಂತ ನೀವು ಕರಿತೀರಿ. ಈಗ ನನ್ಗೆ ಬಾಯೇ ಇಲ್ಲ ಅಂದ್ರೆ ನಾನು ನಿಮ್ಗೆ ಏನಂತ ಇಂಟ್ರೊಡ್ಯೂಸ್ ಮಾಡ್ತೀನಿ? ಮಾತಿಲ್ಲಲ್ಲ. ಬಟ್ ಹೌ ಶಿಸ್ ಓಲ್ಡ್ ಲೇಡಿ ಸೆಡ್ ನೋ ಹಿಸ್ ನೇಮ್ ಇಸ್ ಜಾನ್, ಹೌ? ಆದ್ರೆ ಹೇಗೆ ಆ ವಯಸ್ಸಾದ ಮಹಿಳೆ ಇಲ್ಲ ಅವನ ಹೆಸರು ಯೋಹಾನನ್ ಅಂತ ಹೇಳಿನೇ ನಾವು ಇಡಬೇಕು ಅಂತ ಹೇಗೆ ಹೇಳಿದಳು. Zacchaeus is the one who encountered with the angel of God. ಜಕರಿಯನು ದೇವದೂತರ ಒಟ್ಟಿಗೆ ಒಂದು ದರ್ಶನವನ್ನು ಮಾಡಿದನು. But how this happened in the life of Elizabeth and how she understood that his name is John. ಆದರೆ ಹೇಗೆ ಎಲಿಜಬೆತ್ ಜೀವಿತದಲ್ಲಿ ಅವಳು ಅರ್ಥ ಮಾಡಿಕೊಂಡಳು ಆ ಮಗುವಿಗೆ ಯೋಹಾನನ್ ಅಂತೇಳಿ ಹೆಸರಿಡಬೇಕಂತ. You know why? ನಿಮಗೆ ಗೊತ್ತು ಯಾಕಂತ? The Bible says ವಾಕ್ಯ ಹೇಳುತ್ತದೆ they both walked righteous before God. ಏಕೆಂದ್ರೆ ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಡೆದರು. The one who spoke with Zacchaeus, ಜಕರಿಯನೊಟ್ಟಿಗೆ ಮಾತನಾಡಿದಂತ ದೇವರು, the same God spoke to Elizabeth. ಅದೇ ದೇವರು ಎಲಿಜಬೆತ್ ಒಟ್ಟಿಗೂ ಕೂಡ ಆತನು ಮಾತನಾಡಿದನು. ಅದು ಇಂಪಾರ್ಟೆಂಟ್. ಈಗ ನಾವು ಇಬ್ಬರು ದೇವರೊಟ್ಟಿಗೆ ನಡೆದ್ರೆ ಮಾತ್ರ ನನ್ನ ಜೊತೆ ಮಾತಾಡಿದ ದೇವರು ಅವ್ರ ಜೊತೆನೂ ಮಾತಾಡ್ತಾರೆ.
ಇಲ್ಲಪ್ಪ ಅಂದರೆ ಸಿಂಗಲ್ ಆಗಿಬಿಡ್ತೀವಿ. ಅದಕ್ಕೆ ಭಾಳ ಜನ ನಂಬೋದಿಲ್ಲ. ಹಸ್ಬೆಂಡ್ ಎಲ್ಲಿದ್ದೆ ವೈಫ್ ನಂಬೋದಿಲ್ಲ, ವೈಫ್ ಎಲ್ಲಿದ್ದೆ ಹಸ್ಬೆಂಡ್ ನಂಬೋದಿಲ್ಲ. ಯು ನೋ ವೈ? ನಿಮಗೆ ಗೊತ್ತು ಯಾಕೆ ಅಂತೇಳಿ? ಬಿಕಾಸ್ ಒನ್ ಈಸ್ ವಾಕಿಂಗ್ ವಿತ್ ಗಾಡ್, ಒಬ್ಬರು ದೇವರೊಟ್ಟಿಗೆ ನಡೀತಾ ಇದ್ದಾರೆ, ಒನ್ ಈಸ್ ನಾಟ್ ವಾಕಿಂಗ್ ವಿತ್ ಗಾಡ್. ಇನ್ನೊಬ್ರು ದೇವರೊಟ್ಟಿಗೆ ನಡೀತಾ ಇಲ್ಲ. The one is they were righteous before God, ಒಬ್ಬರು ದೇವರಿಗೆ ನೀತಿವಂತರಾಗಿರ್ತಾರೆ, one more is unrighteous with God. ಮತ್ತೆ ಇನ್ನೊಬ್ಬರು ದೇವರಿಗೆ ಅನೀತಿಯಾಗಿ ಅವ್ರು ಇರ್ತಾರೆ. ಅನೀತಿಯಾಗಿತ್ತಪ್ಪ ಅಂದ್ರೆ ದೇವರು ಮಾಡಿದ ಕೆಲಸನ ಇವ್ರು ಏನ್ ಮಾಡ್ತಾರ ಅಂದ್ರೆ ಸ್ಟಾಪ್ ಮಾಡ್ತಾರ. ಅದಂಗ ಇದೆಂಗ ನನಗೆ ಮಾತಾಡಿಲ್ಲಲ್ಲ, ಅದಂಗ ಆಕೈತಿ ಇದೆಂಗ ಆಕೈತಿ ಎಲ್ಲ ಕಿಚ್ ಪಿಚ್ ಚಾಲು ಆಗೋದು ಯಾಕೆ ಗೊತ್ತೇನ? ಇಲ್ಲ, ಪ್ರಾಬ್ಲಮ್ ಬರೋದು ಎಲ್ಲೇ ಗೊತ್ತೇನ? ಇಲ್ಲ. ಇಫ್ ವಿ ವಾಕ್ ಟುಗೆದರ್ ದೇ ಬೋತ್ ವಾಕ್ ಟುಗೆದರ್. ಅವರಿಬ್ಬರು ಕೂಡಿನೇ ಅವರು ದೇವರೊಟ್ಟಿಗೆ ನಡೆದರು. ಬಟ್ ಶಿ ಸೆಡ್, ಆದ್ರೆ ಅವಳು ಹೇಳ್ತಾಳೆ, his name is not Zacchaeus, ಆ ಮಗು ಹೆಸರು ಜಕರಿಯಾ ಅಂತ ಇಡಬಾರ್ದು, his name is John. ಆ ಮಗು ಹೆಸರು ಯೋಹಾನನ್ ಅಂತ ಕರಿಬೇಕು. She told to his relatives, ಅವಳು ತನ್ನ ಸಂಬಂಧಿಕರಿಗೆ ಅವಳು ಹೇಳಿದಳು. when she was telling to his relatives, ಯಾವಾಗ ಎಲಿಜಬೆತಳು ತನ್ನ ಸಂಬಂಧಿಕರಿಗೆ ಹೇಳ್ತಾ ಇದ್ದಳು, Zacchaeus was not there. ಜಕರಿಯಾನು ಅಲ್ಲಿ ಇರ್ಲಿಲ್ಲ. ಇವ್ರೇನ್ ಮಾಡ್ಯಾರ ಅಂದ್ರೆ ಇದು ಈಕೆ ಹೆಸರು ಕೇಳಿ ಈಕೆ ಹೆಸರು ಇಲ್ಲಿದ್ದ ಕೇಳಿ ಏನ್ ಮಾಡ್ಯಾರ ಅಂದ್ರೆ ನೆಕ್ಸ್ಟ್ ಜಾಕಿಯಸ್ ಕಡೆ ಬಂದು ಹೋದ್ರಿ ಮುಂದೆ. ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಈಗ ನೋಡ್ರಿ ತಂದೆ ಏನಂತ, ಅವನು ಒಂದು ಹಲಿಗೆಯನ್ನ ತರಿಸಿಕೊಂಡು, ಇಲ್ಲ ಒಂದು ರಿಟರ್ನ್ ಬೋರ್ಡ್ ಇದು ಒಂದು ಇದೇನಪ್ಪ ಅಂದ್ರೆ ಬಳಪ ಪಾಟಿ ಪೆನ್ಸಿಲ್, ಕರೆಕ್ಟ್. ಯೋಹಾನನಂತಲೇ ಅದರ ಹೆಸರು ಎಂದು ಬರೆದನು. ಯೋಹಾನ್ ಅಂತರ ಅದರ ಹೆಸರನ್ನು ಬರೆದ ಮ್ಯಾಗ ಏನಾಯ್ತು ಮುಂದೆ ನೋಡ್ರಿ. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟು ಕೂಡಲೇ ಇದು ಇಂಪಾರ್ಟೆಂಟ್, ಅವನಿಗೆ ಬಾಯಿ ಬಂತು. ದೇವರ ಮಾತು ನೆರವೇರ್ದ ಮಾತ್ರ ಏನಾಕೈತಿ, ಬಾಯಿ ಬಂತು. ಇಲ್ಲ ನೀವು ಸ್ವಲ್ಪ ಈಗ ಅರ್ಥ ಮಾಡ್ಕೋಬೇಕು. ದೇವರು ಏನಂತಾರೆ ಅಂದರೆ ಕೆಲವೊಂದ್ಸತೆ ಮಂಜುನಾಥ್ ನೀ ಈ ಕೆಲಸ ಮಾಡ್ಬೇಕಂದು ಬಿಡ್ತಾನೆ. ನಾವೇನು ಮಾಡ್ತೀವಿ ಅಂದರೆ ಸರಿ ದೇವ್ರ ಅಂತೀವಿ. ಆಮ್ಯಾಗ ಮತ್ತೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಇಷ್ಟ ಪ್ರಕಾರ ನಾವು ಏನು ಮಾಡ್ತೀವಿ, ಜೀವನ ಮಾಡ್ಕೊಂತ ಹೋಗ್ತೀವಿ. ಅವಾಗ ಏನಾಕೈತಿ ಅಂದ್ರೆ ನಾವು ಮಾಡೋ ಪ್ರಾರ್ಥನೆ ಏನಾಕೈತಿ, ಮ್ಯೂಟ್ ಆಗಿಬಿಡ್ತೈತಿ. ಏನಾಗೋದಿಲ್ಲ. ನಾವು ಲಬ ಹೊಯ್ಕೊಂತಿರ್ತೀವಿ, ಅಲ್ಲ ಏನಾಕೈತಿ, ಮ್ಯೂಟ್ ಆಗಿಬಿಟ್ಟೈತಿ. ಇಲ್ಲ ಅನ್ಮ್ಯೂಟ್ ಯಾವಾಗಾತ, ದೇವ್ರ ಚಿತ್ತ ನೆರವೇರ್ದ ಮಾತ್ರನೇ ಮತ್ತೇನು ಬಂತಂತೆ ಅನ್ಮ್ಯೂಟ್ ಆಗೈತಿ. ಇಲ್ಲ ಕೂಡಲೇ ಏನು ಬಂತ, ಜಾನ್ ಅಂತ ಹೆಸರು ಬಡ್ದಾನಲ್ಲ, ಕೂಡಲೇ ಏನು ಬಂತೆ, ಬಾಯಿ ಬಂತು. 11 ತಿಂಗಳ, ಎಷ್ಟು ತಿಂಗಳ, 9 ತಿಂಗಳಲ್ಲ, 12 ತಿಂಗಳ, 1 ವರ್ಷ. ಒಂದು ವರ್ಷ ತನಕ ಏನಿಲ್ಲ ಈ ಮನುಷ್ಯನಿಗೆ ಬಾಯೇ ಇಲ್ಲ. ನೋಡ್ರಿ ಹೆಂಗಿರ್ತೈತಿ ಪರಿಸ್ಥಿತಿ. ಎದಕ್ಕೆ ಬಾಯಿ ಇಲ್ಲ? ಅಪನಂಬಿಕೆ. ನಾನು ಇದು ಮಾಡ್ತೀನಿ ನಿಮ್ಮ ಜೀವಿತದ ಒಳಗಡೆ ಅಂದ ಮ್ಯಾಗ ನಾವು ನಂಬಿಲ್ಲಪ್ಪ ಅಂದ್ರೆ ಏನಾಕೈತೆ ಅಂತಲ್ಲೇ ಮ್ಯೂಟ್, ಸೀದಾ ಮ್ಯೂಟ್, ಮುಲಾಜಿಲ್ಲ. ಮತ್ತೆ ಅದು ಯಾವಾಗ ಆಕೈತ್ರಿ, ಅದು ಮಾಡಿದ ಮೇಲೆ, ದೇವ್ರು ಅದನ್ನ ನೆರವೇರಿಸಿದ ಮೇಲೆ, ದೇವ್ರು ಒಂದ್ಸತಿ ಮಾತಾಡೋಣ ಅನ್ಕೊ, ನಾನು ನಿನ್ನ ಜೊತೆ ಇದು ಮಾಡ್ತೀನಪ್ಪ ಅಂದ್ರೆ ಮಾಡೇ ಮಾಡ್ತೀನಿ. ನೀವು ಎಷ್ಟರ ಸರ್ಕಸ್ ಮಾಡ್ರಿ, ಎಷ್ಟರ ನಾವೇನು ಮಾಡ್ತೀವಿ, ಸರ್ಕಸ್ ಮಾಡ್ರಿ, ದೇವ್ರು ಮಾಡ್ತಾನೆ. ಮಾಡಿದ ಮ್ಯಾಗನ ಮತ್ತೆ ಹೇಳ್ಪ ಅಂತಾನು. ಇಲ್ಲ ಅದೇ ಆತ ಜೀವನ, ಯಾರ ಜೀವನ ಒಳಗಡೆ, ಜಕರಿಯದ ಜೀವನ ಒಳಗಡೆ. And he asked for a writing tablet and wrote saying, the name is John. So they all marveled anta. Immediately his mouth was opened and his tongue loosed and he spoke praising God. ಮತ್ತು ಏನಪ್ಪ ಅಂದ್ರೆ ನೀ ಏನು ಹೆಸರಿಡಬೇಕೆಂಬುದಾಗಿ ಸಂಬಂಧಿಕರೆಲ್ಲ ಕೇಳಿದ ಕೂಡಲೇ ಒಂದು ಪಾಟಿ, ಒಂದು ಬಳಪ ತೆಗೆದುಕೊಂಡು ಯೋಹಾನ ಅಂಥೇಳಿ ಬರೆದ. ಅದು ಬರೆದ ಕೂಡಲೇ ಅವರಿಗೆ ಬಾಯಿ ಮಾತು ಬಂತು. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಟ್ರಂತೆ, ಹೆಸರು ಬರೆದಿದ್ದನ್ನು ನೋಡಿ. ಆಮೇಲೆ ಆತನು ದೇವರಿಗೆ ಸ್ತುತಿ ಮಾಡಿದ ಅಂತ. Hallelujah.
what we can learn in the life of Zacchaeus and Elizabeth. ಈಗ ನಾವು ಜಕರಿಯನ ಮತ್ತು ಎಲಿಜಬೆತರ ಜೀವಿತದಿಂದ ನಾವು ಏನು ಕಲಿಯಬೇಕು? They walked righteous before God. ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಡೆದರು. Though it was delayed, ಅವರಿಗೆ ಅದು ತಡವಾಗಿದ್ದರೂ ಸಹ, but still God fulfilled in their life. ಆದರೂ ಸಹ ದೇವರು ಅವರ ಜೀವಿತದಲ್ಲಿ ಅವರ ಒಂದು ಬಯಕೆಯನ್ನು ಆತನು ನೆರವೇರಿಸಿದ. The Bible says ವಾಕ್ಯ ಹೇಳುತ್ತದೆ they were very old. ಅವರು ಬಹಳಷ್ಟು ವಯಸ್ಸಾದವರಾಗಿದ್ದರು. It is highly impossible to give birth on that age. ಆ ಒಂದು ವಯಸ್ಸಿನಲ್ಲಿ ಮಕ್ಕಳನ್ನು ಹೆರುವುದಂದ್ರೆ ಆಗದೇ ಇರುವಂತ ಸಂಗತಿ ಅದು. ಹೌದಿಲ್ಲ? ಅಷ್ಟು ವಯಸ್ಸಾದ ಮುದುಕರಾದ ಮ್ಯಾಗ ಮಕ್ಕಳು ಹೋಗ್ತಾರ? ಆಗೋದಿಲ್ಲ. ಅದಕ್ಕೊಂದು ವಯಸ್ಸು ಲಿಮಿಟ್ ಇರ್ತೈತಿ. ಆ ವಯಸ್ಸು ಇಲ್ಲ ಏನು ಅವ್ರದೊಳಗಡೆ ನಾವು ಏನು ಕಲ್ಕೋಬೇಕಪ್ಪ ಅಂದ್ರೆ ಆ ಲಿಮಿಟ್ ಹೋದ್ರೂ ಆ ನಂಬಿಕೆ ಏನಾತ ಅವ್ರಲಿಂದ ದೃಢವಾಗಿ ಇತ್ತು. ಆ ನಂಬಿಕೆ ನಮ್ದೊಳಗಡೆ ಐತಿ. ನೀವು ಏನು ನಂಬ್ಕೊಂಡು ಬಂದಿರಿ ದೇವ್ರನ್ನ ಇವತ್ತು? ಎದುರು ನಂಬ್ಕೊಂಡು ಬಂದಿರಿ ದೇವ್ರ ಕಡೆ? We all have faith in God. ನಮಗೆಲ್ಲರಿಗೂ ದೇವರಲ್ಲಿ ಒಂದು ನಂಬಿಕೆ ಅನ್ನೋದಿದೆ. Hallelujah. Hallelujah. God says, ಆದ್ರೆ ದೇವರು ಹೇಳ್ತಾ ಇದ್ದಾನೆ, though it may delay, ಅದು ನಿಮಗೆ ತಡವಾದರೂ ಸಹಿತ, but still it will fulfill. ಆದರೂ ಸಹ ಅದು ನೆರವೇರುತ್ತದೆ. Amen. ಆಮೆನ್. For each and everyone's life, ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ there is a time and there is a season. ಅಲ್ಲಿ ನಿಮಗೆ ಆ ಒಂದು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಸಮಯ ಅನ್ನೋದಿದೆ, ಒಂದು ಕಾಲ ಅನ್ನೋದು ಇದೆ. When John the Baptist gave birth in the womb of Elizabeth, ಯಾವಾಗ ಸ್ನಾನಿಕನಾದ ಯೋಹಾನನು ಎಲಿಜಬೆತಳ ಗರ್ಭದಿಂದ ಆತನು ಹುಟ್ಟಿದನು, he is not an ordinary man. ಆತನು ಸಾಮಾನ್ಯ ವ್ಯಕ್ತಿ ಇರಲಿಲ್ಲ. He shook the Israel and all over the world. ಮತ್ತು ಇಸ್ರಾಯೇಲ್ ದೇಶವನ್ನು ಮತ್ತು ಪ್ರಪಂಚವನ್ನೆಲ್ಲ ಆತನು ನಡಗಿಸಿದ. ಹೌದಲ್ರಿ? ಆರ್ಡಿನರಿ ಮ್ಯಾನ್ ಹುಟ್ಟಾನೇನ್ರಿ ಅಕ್ಕಿ ಇದ್ರೊಳಗಡೆ? ಪವಿತ್ರಾತ್ಮನ ಭರಿತವಾಗಿ ಹುಟ್ಟಿದ ಆ ಮನುಷ್ಯ ಹೆಂಗಿದ್ದಾರೆ? ಫುಲ್ ಪವರ್ಫುಲ್ ಆಗಿದ್ದ. ಏನಾರ ನಿಮ್ಮ ಲೈಫ್ ಒಳಗಡೆ ದೇವ್ರು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಪವರ್ಫುಲ್ ಆಗಿನ ಇರುತ್ತೆ. ಅದೇನಪ್ಪ ತಡವಾದ್ರೂ ಪವರ್ಫುಲ್ ಆಗಿ ಇರ್ತೈತಿ, ಬಲವುಳ್ಳದಾಗಿ ಇರ್ತೈತಿ. ಅದು ಫಸ್ಟ್ ಪಾಯಿಂಟ್. And now, how many people are really willing to serve God? ಈಗ ಪ್ರಶ್ನೆ, ನೀವು ಎಷ್ಟು ಜನ ನೀವು ನಿಜವಾಗಿಯೂ ದೇವರಿಗೆ ನೀವು ಸೇವೆ ಮಾಡಬೇಕಂತ? Because the Zacchaeus was the priest. ಏಕೆಂದ್ರೆ ಈ ಜಕರಿಯನು ಒಬ್ಬ ಸಭಾಪಾಲಕನಾಗಿದ್ದನು. ಹೌದಲ್ಲ? ಪ್ರೀಸ್ಟ್ ಅಂದ್ರೆ ಏನ್ರಿ? ಪಾಸ್ಟರ್, ಸೇವಕನು. ಈಗ ನಮ್ದು ಎಷ್ಟರದೊಳಗಡೆ ಎಷ್ಟು ಜನಗೆ ಆಸೆ ಐತಿ ನಾ ದೇವರ ಸೇವೆ ಮಾಡ್ಬೇಕಂತ ಐತ್ರಿ? 1, 2, 3 100%. ಅವ್ರ ಕೈ ಎತ್ತಕ ಹಿಂದೆ ಮುಂದೆ ಮಾಡಲ್ಲ, ಎತ್ತಲ ಬೇಡ ಇಲ್ಲ ಅವ್ರ ಇಷ್ಟ. ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಅವ್ರು ಹಿಂಗೆ ಅನ್ನಕೊಂತಾರೆ. ಓಕೆ, how many people really want to serve God? ಎಷ್ಟು ಜನ ನೀವು ನಿಜವಾಗಿ ದೇವರಿಗೆ ಸೇವೆ ಮಾಡಬೇಕಂತ? Hallelujah. Hallelujah. The one who serves God, ಯಾರು ದೇವರಿಗೆ ಸೇವೆ ಮಾಡ್ತಾರೋ God really honors them. ದೇವರು ಅವರಿಗೆ ಗೌರವವನ್ನು ಆತನು ಸಲ್ಲಿಸ್ತಾನೆ. Though it was late in the life of Zacchaeus, ಜಕರಿಯನ ಜೀವಿತದಲ್ಲಿ ತಡವಾಗಿದ್ದರು, but still God blessed Zacchaeus. ಆದರೂ ಸಹ ದೇವರು ಜಕರಿಯನಿಗೆ ಆಶೀರ್ವದಿಸಿದನು. ಹೌದಲ್ರಿ? Hallelujah. ಯಾಕೆ ದೇವ್ರ ಆಶೀರ್ವಾದ ಮಾಡಿದ್ದ ಝಾಕಿಯಸ್ಗೆ? ವೈ? ನಂಬಿಕೆ ಇತ್ತು. ಅಂಡ್ ನಂಬರ್ 1, he was a priest. He was a servant of God. ಎಲ್ಲದಕ್ಕಿಂತ ಮಿಗಿಲಾಗಿ ಆತನು ದೇವರ ಸೇವಕನಾಗಿದ್ದನು. ಅದು ಇಂಪಾರ್ಟೆಂಟ್. ಈಗ ಮೇನ್ ಏನು ಬರ್ತದೆ ಅಂದ್ರೆ, ಈಗ ಮೇನ್ ಟರ್ನಿಂಗ್ ಇದು ಬರ್ತೈತಿ. ಈಗ if you're really willing to serve God, ಈಗ ನೀವು ನಿಜವಾಗಿಯೂ ದೇವರಿಗೆ ನೀವು ಸೇವೆ ಮಾಡುವುದಾದರೆ, Matthew 10:24, ಮತ್ತಾಯ 10ನೇ ಅಧ್ಯಾಯ 24ನೇ ವಚನ ಹೌದ್ರಿ? ಮತ್ತಾಯ 10:24.
ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ. ಹಾ ಬಂತು ನೋಡ್ರಿ. ಈಗ ಕೇಳ್ರಿ ಎಲ್ಲಾರು, ಕಿವಿ ಇದ್ದರು ಕೇಳ್ರಿ, ನಂಗೆ ಟೈಮ್ ಆಯ್ತು. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಹಾ ದಣಿಗಿಂತ ಆಳು ದೊಡ್ಡವನಲ್ಲ. ಹಾ ಯಾಕಂತ? ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಈಗ ನಿಮ್ ಗುರು ಯಾರ್ರಿ? ನಾನ? ಯೇಸು ಸ್ವಾಮಿ. ಯಾರು ನಿಮ್ ಗುರು? ಯೇಸು ಸ್ವಾಮಿ. ಹೂ ಇಸ್ ಯುವರ್ ಟೀಚರ್? ಈಗ ನಿಮ್ಮ ಗುರು ಯಾರು? ಹೌದು, ಯಾರು ಹೇಳ್ರಿ? ಯೇಸು ಸ್ವಾಮಿ. ಓಕೆ. ಇಫ್ ಯು ಸೇ ದಟ್ a disciple is not above his teacher nor a servant above his master. ಗುರುವಿಗಿಂತ ಶಿಷ್ಯ ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಧನಿ ಅಂದ್ರೆ ಏನಿಲ್ಲ, ದಣಿ ಅಂದ್ರೆ ಒಬ್ಬ ಲೀಡರ್, ಸೇವಕ. ಲೀಡರ್ ಅಲ್ಲ, ಸೇವಕ ಅಂತ ಐತಪ್ಪ ಇಲ್ಲ. ಎಲ್ರಿ ಆಳು ಅಂದ್ರ ಸೇವಕರ. ದಣಿಗಿಂತ ಆಳು ಅಂದ್ರ ನಾವೆಲ್ಲ ಪಾಠ ಮಾತು ಕೇಳಕತ್ತೀವಿಲ್ಲ, ನಾವು ಆಳ. ನಾವು ಹಂಗೆ ಅವ್ರ ಕೈಯನ್ನ ಆಳ್ ನಾವು. ಈಗ ಯಜಮಾನ ಮಾಸ್ಟರ್ ಈಗ ದಣಿ ಅಂತಾರ್ರಿ, ಆಳಿಗ ಸೇವಕ ಅಂತ ಕರೀತಾರ. ಓಕೆ, ದ ಡಿಸೈಪಲ್ ಇಸ್ ನಾಟ್ ಅಬೌವ್ ಹಿಸ್ ಟೀಚರ್. ಅದೇ ಗುರುವಿಗಿಂತ ಶಿಷ್ಯ ದೊಡ್ಡವನಲ್ಲ, ನಾರ್ ಎ ಸರ್ವೆಂಟ್ ಅಬೌವ್ ಹಿಸ್ ಮಾಸ್ಟರ್. ಮತ್ತೆ ಅದೇ ದಣಿಗಿಂತ ಆಳು ದೊಡ್ಡವನಲ್ಲ. ಹಂಗೈತೇನು? ರೈಟ್. ಓಕೆ, ರಿವರ್ಸ್ ಬರ್ತೈತೆ. ರಿವರ್ಸ್ ಐತೇನು? ಓಕೆ, ಇದ್ರೊಳಗಡೆ ಹಿಂಗೈತಿದೆ. ಕೇಳ್ರಿ ಎಲ್ಲಾರು. ಇಫ್ ಯು ರಿಯಲಿ ವಾಂಟ್ ಟು ಬಿ ಅ ಸರ್ವೆಂಟ್ ಆಫ್ ಗಾಡ್, ಈಗ ನೀವು ನಿಜವಾಗಿಯೂ ದೇವರ ಸೇವಕರಾಗಬೇಕಂದ್ರೆ, then you are not above than your master. ಈಗ ಆ ನಿಮ್ಮ ಯಜಮಾನನಿಗಿಂತ ನೀವು ದೊಡ್ಡವರಲ್ಲ. ಅಲ್ಲ, ನೀವು ದೊಡ್ಡವ್ರು ಅನ್ಕೊಂತೀರಿ. ನಿಮ್ಮ ಯಜಮಾನ ಯಾರ್ರಿ? ಏಸಪ್ಪ. ಏಸಪ್ಪಕ್ಕಂತ ನೀವು ದೊಡ್ಡವ್ರು. ಈಗ ನಾ ಪ್ರೂವ್ ಮಾಡ್ತೀನಿ, ನೀವು ಅವ್ರಕ್ಕಂತ ದೊಡ್ಡವ್ರು. ಈಗ ಖರೆ, ಈಗ ನಾವೆಲ್ಲರೂ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲ ಯಾರಂದ್ರೆ ಏಸಪ್ಪಕ್ಕಂತ ದೊಡ್ಡವ್ರು ನಾವು. ನೋಡ್ರಿ, ಈಗ 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 ಬೈಬಲ್ ವಾಕ್ಯ ಏನೈತಿ ಇನ್ನೊಂದ್ಸತ್ತೆ ಓದ್ರಿ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದೊಡ್ಡವನು ಅಲ್ಲೇ ಅಲ್ಲ, ಆದ್ರೆ ನಾವು ಗುರುಕ್ಕಿಂತ ದೊಡ್ಡವ್ರು ನಾವು. ಈಗ ದಣಿಗಿಂತ ಆಳು ದೊಡ್ಡವನಲ್ಲ, ದನಿಗಿಂತ ಆಳು ದೊಡ್ಡವನ ಅಂದ್ರೆ ನಾವು ದನಿ ಒಳಗಡೆ ಬರ್ತೀವಿ. ಈಗ ಯೇಸು ಸ್ವಾಮಿ ಯಾರ? ಆಲ್. ಆದ್ರೆ ಬೈಬಲ್ ಏನಂತದಿ? ದ ಟೀಚರ್ ಏನಂತದೆ? ಎ ಡಿಸೈಪಲ್ ಈಸ್ ನಾಟ್ ಅಬೌವ್ ಹಿಸ್ ಟೀಚರ್ ನಾರ್ ಎ ಸರ್ವೆಂಟ್ ಅಬೌವ್ ಹಿಸ್ ಮಾಸ್ಟರ್. ಇಫ್ ಯು ಸೇ ದಟ್ ಐ ಆಮ್ ಎ ಡಿಸೈಪಲ್, ಈಗ ನೀವು ನಾನು ಶಿಷ್ಯನು ಹೌದಂತೇಳಿ ನೀವು ಹೇಳೋದಾದ್ರೆ, ಇಫ್ ಯು ಸೇ ದಟ್ ಐ ರಿಯಲಿ ಲವ್ ಟು ಸರ್ವ್ ಗಾಡ್, ನಾನು ದೇವರಿಗೆ ನಾನು ಸೇವೆ ಮಾಡ್ಲಿಕ್ಕೆ ನನಗೆ ಬಹಳ ಇಷ್ಟ ಅಂತ ನೀವು ಹೇಳೋದಾದ್ರೆ, ಓಕೆ, ದೆನ್ ವಿ ಹ್ಯಾವ್ ದಿಸ್ ಕ್ವಾಲಿಟೀಸ್. ಈಗ ಈ ಎಲ್ಲ ಗುಣ ನಮ್ಮಲ್ಲಿ ಇದೆ ಅಂತ ನೀವು ಹೇಳೋದಾದ್ರೆ, ಓದ್ರಿ. ಈಗ ಈ ಕ್ವಾಲಿಟೀಸ್ ಐತೇನೋ ನೋಡ್ಕೊಳ್ಳೋ. ಸಾಕು ಇಲ್ಲ ಇದೆ. ಏನಂದ್ರೆ ಮ್ಯಾಥ್ಯೂ 17:21 ಓದ್ರಿ. ಮತ್ತಾಯ 17:21 ವಚನ. ಮತ್ತಾಯ 17:21. 17:21 ರೀ. ಅದೇ ಸಾಸಿವೆ ಕಾಳಷ್ಟು ಅದೇ ಯಾವ್ದು? ಇಲ್ಲ 21. 17:21. 17:21 ರೀ. ಏನೈತಿ ಅದು? ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದ್ರೆ ಮುಂದೋಗಿ ನೀವು ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು. ಅದು ಮ್ಯಾಥ್ಯೂ 21. ನನ್ಗೆ ಮತ್ತೆ ನನ್ನ ಬೈಬಲ್ ಒಳಗೆ ಬೇರೆ ಐತಲ್ಲ. ಹವೆವರ್ ದಿಸ್ ಕೈಂಡ್ ಡಸ್ ನಾಟ್ ಗೋ ಔಟ್ ಎಕ್ಸೆಪ್ಟ್ ಬೈ ಪ್ರೇಯರ್ ಅಂಡ್ ಫಾಸ್ಟಿಂಗ್ ಅಂತ ಐತಿ. ಮ್ಯಾಥ್ಯೂ 17:21 ಏನು ಓದಕ್ ಅಂತೀರಿ ನೀವು? ನಮಗದ ಓದ್ರಿ. ಮತ್ತೆ ನಿಮ್ ಕೆಳಗೆ ಐತೆ ಏನೋ ಗೊತ್ತಿಲ್ಲ ನನಗೆ. ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದು ಇರುವುದಿಲ್ಲ ಅಂದದ್ದು. ಏನೈತ್ರಿ ನಿಮ್ ಬೈಬಲ್? ಎಲ್ಲೈತ್ರಿ? ಕನ್ನಡ ಐತ್ರಿ. ನನ್ನ ಬೈಬಲ್ ಒಳಗಡೆ ಏನೈತಿ? ನೀನೇ ಓದ್ಪ ಹೋಗ್ಲಿ. ಇಂಗ್ಲಿಷ್ ಒಳಗಡೆ ಓದ್ರಿ. ತರುವಾಯ ಶಿಷ್ಯರು ಏಕಾಂತವಾಗಿ. ರೈಟ್, ಇಲ್ಲೇ ಬಂತು ನೋಡ್ರಿ. ಎಷ್ಟನೇ ವಚನ ಒಳಗಡೆ ಐತೆ? 19. ಎಲ್ಲ ಉಲ್ಟಾ ಐತಿ ನೋಡ್ರಿ. ಓದ್ರಿ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು. ಎದನ್ನು ಬಿಡಿಸಲಿಕ್ಕೆ ಆಗಿಲ್ಲ? ದೆವ್ವಗಳನ್ನು ಬಿಡಿಸಲಿಕ್ಕೆ ಆಗಲಿಲ್ಲ ಎಂದು
ಕೇಳಲು ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ಅದು ಆಮ್ಯಾಗ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹಾ ಸಾಸಿವೆ ಕಾಳಿನಷ್ಟು ಇಲ್ಲ ನಂಬಿಕೆ ಇಲ್ಲ, ನಿಮ್ಮ ಬೈಬಲ್ ಬೇರೆ ಐತೆ, ನನ್ನ ಬೈಬಲ್ ಓದ್ತೀನಿ. However, this kind does not go out except by prayer and fasting. ಅದು ಈ ತರದ ದುರಾತ್ಮಗಳು ಅವು ಪ್ರಾರ್ಥನೆ ಮತ್ತು ಉಪವಾಸವಿದ್ದು ಪ್ರಾರ್ಥನೆ ಮಾಡದೆ ಅವು ಹೋಗುವುದಿಲ್ಲ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಈಗ ಎಷ್ಟು ಜನ ಉಪವಾಸ ಇದ್ದು ನಾವು ಪ್ರೇಯರ್ ಮಾಡ್ತೀವಿ? ಕ್ವಶನ್ ಈಗ. The Bible says, ವಾಕ್ಯ ಹೇಳುತ್ತದೆ, the disciple is not above than his master. ಗುರುವಿಗಿಂತ ಶಿಷ್ಯ ದೊಡ್ಡವನಲ್ಲ ಅಂತೆ, ಮತ್ತೆ ಏನಂತದೆ, ದಣಿಗಿಂತ ದನಿಗಿಂತ ಆಳು ದೊಡ್ಡವನಲ್ಲ ಅಂತ. ಈ ಮಾಸ್ಟರ್ ಏನ್ ಮಾಡ್ತಿದ್ದಾರೆ? ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ಉಪವಾಸ ಇದ್ದು ಯಾವತ್ತು ಆಗಿ ಈ ಆಲ್ವೇಸ್ ಇಸ್ ಟು ಸ್ಪೆಂಡ್ ಮೋರ್ ಟೈಮ್. ಆತನು ಯಾವಾಗಲೂ ದೇವರೊಟ್ಟಿಗೆ ಹೆಚ್ಚಿಗೆ ಸಮಯ ಕಳೀತಾ ಇದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ಈಗ ನೀವು ದೇವ್ರ ಜೊತೆ ಏನ್ ಮಾಡ್ತೀರ ಅಂದ್ರೆ ಸಮಯ ಹೆಚ್ಚಿಗೆ ಇದು ಮಾಡ್ತೀರಿ. ಇನ್ನೊಂದು ವಚನ ಓದ್ರಿ, ಲೂಕ್ 6:40. ಲೂಕ 6ನೇ ಅಧ್ಯಾಯ 40ನೇ ವಚನ. ಲೂಕ 6ನೇ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಏನಂತ? ತೀರಾ ಕಲಿತವನು, ಹೆಚ್ಚು ಕಲಿತವನು ಪ್ರತಿಯೊಬ್ಬನು ಗುರುವಿನಂತಾಗಿರುವನು. ಗುರುವಿನಷ್ಟು. ಈಗ ನೀವು ಎಷ್ಟು ದೇವರೊಳಗಡೆ ಕಲಿಯಾಕ ಕುಂತೀರಿ? ಹೇಳ್ರಿ ನೋಡೋಣ. ಎಷ್ಟು ಜನ ದೇವ್ರ ಕಡೆಯಿಂದ ಯು ಆರ್ ಲರ್ನಿಂಗ್ ಫ್ರಮ್ ಗಾಡ್? ಎಷ್ಟು ಜನ ನೀವು ದೇವರ ಕಡೆಯಿಂದ ಕಲಿತಾ ಇದ್ದೀರಿ? ಹೇಳ್ರಿ. ಹೌ ಮೆನಿ ಪೀಪಲ್ ಯು ರಿಯಲಿ ಪ್ರೇ? ಎಷ್ಟು ಜನ ನೀವು ನಿಜವಾಗಿ ಪ್ರಾರ್ಥನೆ ಮಾಡ್ತೀರ? ಯಾವಾಗ ಪ್ರಾರ್ಥನೆ ಮಾಡ್ತೀರಿ ಹೇಳ್ರಿ? ಆಮ್ಯಾಗ ರೀ ಟೈಮ್ ಸಿಕ್ಕಾಗ ನಾನು ನೋಟ್ಸ್ ಇರ್ತೀನಿ, ಎಲ್ಲ ಗೊತ್ತಿಲ್ಲ. ಮಿಸ್ ಆಗ್ತದೆ. ಈಗ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ನಾನು ಸ್ವಲ್ಪ ಗ್ಲಿಂಪ್ಸ್ ಕೊಡ್ತೀನಿ ನಿಮಗೆ. ಓಕೆ, ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್? ಈಗ ಯೇಸುವಿನ ಒಂದು ಗುಣ ಸ್ವಭಾವ ಯಾವ ರೀತಿ ಇತ್ತು ಹೇಳಿ ನೋಡೋಣ. ಈಗ ನಾವೇನಂದಿ, ಈಗ ಬೈಬಲ್ ವಾಕ್ಯ ಏನು ಬಂತ್ರಿ? ಗುರುಕ್ಕಿಂತ ಶಿಷ್ಯನು ದೊಡ್ಡವನು ಅಲ್ಲ ಅಂದ್ಬಿಟ್ಟ. ಜೀಸಸ್ ಇಸ್ ಟು ಸ್ಪೆಂಡ್ ಹೋಲ್ ನೈಟ್ ಇನ್ ಪ್ರೇಯರ್ಸ್. ಯೇಸು ಆತನು ದೇವರೊಟ್ಟಿಗೆ ರಾತ್ರಿ ಎಲ್ಲ ಸಮಯ ಕಳೀತಾ ಇದ್ದನು. ಫಸ್ಟ್ ಪಾಯಿಂಟ್ ಇದು ಮೊದಲನೆಯದ್ದು. ಸೆಕೆಂಡ್ ಪಾಯಿಂಟ್ ಈಗ ಎರಡನೆಯದ್ದು, ಈಸ್ ಟು ಗೋ ಅರ್ಲಿ ಇನ್ ದ ಮಾರ್ನಿಂಗ್, ಲಿವ್ ಆಲ್ ದ ಡಿಸೈಪಲ್ಸ್. ಎಲ್ಲ ಸ್ಕ್ರಿಪ್ಚರ್ಸ್ ನಿಮ್ಗೆ ನೆಕ್ಸ್ಟ್ ವೀಕ್ ಕೊಡ್ತೀನಿ, ನಾನು ಎಲ್ಲೋ ಹೋಗಿದ್ದು ಪೇಪರ್ ಅದು. ಯೇಸು ಎಲ್ಲ ಶಿಷ್ಯರನ್ನು ಬಿಟ್ಟು ಬೆಳಗಿನ ಜಾವ ಆತನು ಹೋಗ್ತಾ ಇದ್ದ. ಎಲ್ಲಿಗೆ ಹೋಗ್ತಿದ್ದಾರೆ? ಪ್ರೇಯರಿಗೆ, ವಾಕಿಂಗ್ ಹೋಗ್ತಿದ್ದ ದೇವ್ರ? ಜಿಮ್ಗೆ ಏನಾರು ಹೋಗ್ತಿದ್ದ? ಎಲ್ಲೇ ಹೋಗ್ತಿದ್ದ? ಸೇವೆ ಮಾಡಕ್ ಹೋಗ್ತಿದ್ದಿಲ್ಲ. ಅಲ್ಲೇ ನಾವು ತಪ್ಪು ಮಾಡ್ತೀವಿ. ಪ್ರಾರ್ಥನೆಗೆ ಹೋಗ್ತಿದ್ದ. He went and spent time with God. ಆತನು ಹೋಗಿ ದೇವರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದ. ಈಗ ಕೇಳ್ರಿ ಬರಬರಾಗಿ. ಈಗ ವಿ ಆರ್ ನಾಟ್ ವೇಕಪಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. ಈಗ ನಾವು ಬೆಳಿಗ್ಗೆ ಜಲ್ದಿ ನಾವು ಬೇಗನೆ ನಾವು ಹೇಳ್ತಾ ಇಲ್ಲ ಅಂದ್ರೆ, ಬಿಫೋರ್ ಎನಿವನ್ ವೇಕಪ್ಸ್, ಯಾರಾದರೂ ಹೇಳುವುದಕ್ಕಿಂತ ಮುಂಚೆ ನಾವು ಹೇಳ್ತಾ ಇಲ್ಲ ಅಂದ್ರೆ, ನಮ್ಮ ಮಾಸ್ಟರ್ ಎಲ್ಲರೂ ಮಕ್ಕೊಂದಿರ್ಬೇಕಂದ್ರೆ ಎದ್ದು ಹೋಗಿ ಪ್ರಾರ್ಥನೆ ಮಾಡ್ತಿದ್ರು. ಹೌದಿಲ್ಲ? ಯಾರು? ಯೇಸು ಸ್ವಾಮಿ. If we say that we are the disciple of our Lord, ಈಗ ನಾವು ನಮ್ಮ ಕರ್ತನ ಒಂದು ಶಿಷ್ಯರಾಗಿದ್ದೇವೆ ಅಂತ ನಾವು ಹೇಳೋದಾದ್ರೆ, ಈಗ ನಮ್ಮ ಮಾಸ್ಟರ್ ಏನು ಕಲಿಸ್ಕೊಡ್ತಾರೆ ನಾವು ಏನು ಮಾಡ್ಬೇಕಾದ ಕಲಿಬೇಕು. ಅದು ಲೂಕ್ ಒಳಗಡೆ ಹೋದ್ರೆ ಇನ್ನೊಂದ್ಸತ್ತೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ಪರ್ಫೆಕ್ಟ್, ದ ಒನ್ ಹೂ ಇಸ್ ಇನ್ ಪರ್ಫೆಕ್ಟ್ ಇನ್ ಇದು ಹೋದ್ರಿ ತೀರಾ ಕಲಿತನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಅಷ್ಟೇ.
ಈಗ ನೀವು ನಿಮ್ಮ ಗುರು ಅಂತ ಆಗಬೇಕಪ್ಪ ಅಂದ್ರೆ ನಿಮ್ಗೆ ಏನು ಬೇಕು? ಈಗ ಫಸ್ಟ್ ಏನು ಬೇಕು? ಸಮಾಧಾನ ಬೇಕು, ನೀವು ದೇವ್ರ ಮೇಲೆ ಭಯಭಕ್ತಿ ಇರ್ಬೇಕು. ಹಾಂ, ಆಮ್ಯಾಗ ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವೇನು ದೇವರ ಸ್ವಭಾವ ಬೆಳೆಸ್ಕೋಬೇಕು, ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು. ಹೆಚ್ಚಾಗಿ ಇದು ಮಾಡ್ಕೊಂಡು ಇಲ್ಲ, ಎಲ್ಲದಕ್ಕಂತ ನಮ್ಮ ಮಾಸ್ಟರ್ ಏನು ಮಾಡ್ತಿದ್ದ ಕ್ಯಾರೆಕ್ಟರ್ ನಾವೇನು ಮಾಡ್ಬೇಕು? ಕಲಿಬೇಕು. ನಮ್ಮ ಮಾಸ್ಟರ್ದ ಕ್ಯಾರೆಕ್ಟರ್ ಏನಿತ್ತು ರೀ? ಪ್ರಾರ್ಥನೆ ಮಾಡಿ ಎಲ್ಲರೂ ಮಲ್ಕೊಂಡ ಮೇಲೆ ಹೋಗಿ ಪ್ರೇಯರ್ ಮಾಡೋದು. ಎಲ್ಲರೂ ಮಲ್ಕೊಂಡ ಮ್ಯಾಗ ನಮ್ಮ ಮಾಸ್ಟರ್ ಹೋಗಿ ಪ್ರೇಯರ್ ಮಾಡ್ತಿದ್ದ. ಎಲ್ಲರೂ ಮಕ್ಕೊಂದಿರ್ಬೇಕಂದ್ರೆ ಇನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರೇಯರ್ ಮಾಡೋದು. ಈಗ ನಾವು ಎಲ್ಲರೂ ಮಕ್ಕೊಂದಿರ್ಬೇಕಂದ್ರೆ ನಾವು ಎಲ್ಲರ್ಕಂತ ಈಗ ಬೈಬಲ್ ಏನಂತಂದ್ರೆ ದ ಡಿಸಾಪಲ್ಸ್ ವೆರ್ ಸ್ಲೀಪಿಂಗ್, ಶಿಷ್ಯರು ಮಲ್ಕೊಂಡಿದ್ರು, ಬಟ್ ಹಿ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಸ್ಪೆಂಡ್ ಟೈಮ್ ಇನ್ ಸಾಲಿಟರಿ ಪ್ಲೇಸ್. ಆದರೆ ಯೇಸು ಬೆಳಗಿನ ಜಾವ ಅವರು ಎಲ್ಲರೂ ಮಲ್ಕೊಂಡಿರುವಾಗ ಎದ್ದು ಹೋಗಿ ಏಕಾಂತ ಸ್ಥಳದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಈಗ ನಾವು ಏಕಾಂತ ಸ್ಥಳದೊಳಗಡೆ ನಾವು ಪ್ರಾರ್ಥನೆ ಮಾಡಿಲ್ಲಪ್ಪ ಅಂದರೆ ವಿ ಆರ್ ದ ಮಾಸ್ಟರ್. ಹೌದಿಲ್ಲ? ಏನೈತೆ? ದೊಡ್ಡವನಾಗ್ಬಿಟ್ಟಿವಿಲ್ಲ. ಡಿಸೈಪಲ್ ಇಸ್ ನಾಟ್ ಅಬೌವ್ ದನ್ ಇಸ್ ಮಾಸ್ಟರ್ ಅಂತೈತಿ. ಗುರುವಿಗಿಂತ ಶಿಷ್ಯ ದೊಡ್ಡವನಲ್ಲ ಅಂತೇಳಿ ಇದೆ. ಹೌದಿಲ್ಲ? ಈಗ ಗುರುವಿಗಿಂತ ಶಿಷ್ಯ ದೊಡ್ಡವನಿಲ್ಲಪ್ಪ ಅಂದರೆ ಈಗ ಗುರು ಏನು ಮಾಡಿದ್ದ? ಮುಂಜಾನೆ ಪ್ರಾರ್ಥನೆ ಮಾಡಿ ಬಂದಿದ ಮ್ಯಾಗ ಏನು ಮಾಡಿದ್ದ? ಎಲ್ಲ ಅದ್ಭುತ ಮಾಡುತ್ತಾ ಇದ್ದ. ಈಗ ನಾವು ಸಡನ್ ಆಗಿ ತಲೆ ಮ್ಯಾಗ ಪ್ರೇಯರ್ ಇಟ್ಟು ಒಂದು ಅದ್ಭುತ ಆಗ್ಬಿಟ್ಟೈತೆ ಅನ್ಕೋ, ನಾವು ಮುಂಜಾನೆ ಪ್ರೇಯರ್ ಮಾಡ್ಲಾದಾಗ ಬಂದ್ ಮಾಡಿ ಅದ್ಭುತ ಆತಂದ್ರೆ ಯಾರು ಗ್ರೇಟ್? ಇಲ್ಲ, ದೇವ್ರು. ಯಾಕೆ? ನಾನೇ ಗ್ರೇಟ್. ಯಾಕಂದ್ರೆ ದೇವ್ರು ಕಲಿಸಿದ್ದನ್ನು ಬಿಟ್ಟು ನಾವು ಬೇರೆ ಮಾಡಿ ದೇವ್ರದ ಪ್ರಸನ್ನತೆ ಇಲ್ಲ ನಾವು ನಿಮಗೆ ಗೊತ್ತಿಲ್ಲ. ಹೌದಿಲ್ಲ? ಈಗ ನಾವು ದೇವರು ಇಫ್ ವಿ ಸೇ ದಟ್ ವಿ ಆರ್ ವಿಲ್ಲಿಂಗ್ ಟು ಸರ್ವ್ ಗಾಡ್, ಈಗ ನಾವು ಹೇಳೋದಾದ್ರೆ ನಾವು ದೇವರ ಸೇವೆ ಮಾಡ್ತೀವಿ ಅಂತೇಳಿ, then what we need to learn from our master. ಈಗ ಆ ಗುರುವಿನಿಂದ ನಾವು ಏನು ಕಲಿಬೇಕು? ಹೌದಿಲ್ಲ? ನಮ್ಮ ಗುರು ಏನ್ ಮಾಡ್ತಿದ್ದ, ನಾವೇನ್ ಮಾಡ್ಬೇಕು ಅದನ್ನೇ ನಾವು ಮಾಡ್ಬೇಕು ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಅದು ನೀವು ಮಾಡಿಲ್ಲಪ್ಪ ಅಂದ್ರೆ ಯು ಆರ್ ದ ಗ್ರೇಟ್, ನಾವ ದೊಡ್ಡವರು. ಹೌದಿಲ್ಲ? ಈಗ ಗುರು ಏನು ಮಾಡ್ತೀವಿ? ಎ ಫಾರ್ ಆ್ಯಪಲ್ ಅಂತ ಗುರು ಅಂದ ಮ್ಯಾಗ ನೀವೇನಂತೀರಿ? ಎ ಫಾರ್ ಆ್ಯಪಲ್ ಅಂತೀರಿ. ಅದು ಆ್ಯಪಲ್ ಇಲ್ಲ, ಅದು ನಾನು ಮ್ಯಾಂಗೋ ಅಂದ್ಬಿಟ್ಟು ಅದು ಆಗ್ತೈತಿ? ಆಗೋದಿಲ್ಲ. ಈಗ ನಾವು ಅದೇ ಮಾಡಕ್ ಕುಂತೀವಿ. ಎ ಫಾರ್ ಆ್ಯಪಲ್ ಅಂತ ಬೈಬಲ್ ಒಳಗಡೆ ಇತ್ತಂದ್ರೆ ಇದಿಲ್ಲ, ನಾನು ಇದನ್ನೇ ಮಾಡ್ತೀನಿ ಅಂತೀವಿ ನಾವು. ಹಂಗ ಕುಂತೈತಿ. ನಾವೇನಪ್ಪ ಅಂದ್ರೆ ಯೇಸು ಸ್ವಾಮಿಕಂತ ಬ್ಯುಸಿ ಪರ್ಸನ್ ನಾವು. ದೇವ್ರು ಏನಪ್ಪ ಅಂದ್ರೆ ಪಾಲ್ತುವಾಗಿ ಒಂದು ಜಾಗದೊಳಗಡೆ ಬಾಬಾ ಟೈಪ್ ಕುಂತಿದ್ದ, ಜನ ಎಲ್ಲ ಬರ್ತಿದ್ರು, ಆಶೀರ್ವಾದ ಮಾಡಿ ಹೋಗು 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 ಅಂತಿದ್ದ ಅಷ್ಟೇ. ಹೌದಿಲ್ಲ? ನಮ್ಗಾನೆ ಫುಲ್ ಕೆಲಸ ಐತಿ, ಏನೈತಿ, ಜವಾಬ್ದಾರಿ ಐತಿ, ಟೆನ್ಷನ್ ಐತಿ, ಎಲ್ಲ ಐತಿ. ಯೇಸು ಸ್ವಾಮಿಗೆ ಏನೂ ಇಲ್ಲ. ಹೌದಿಲ್ಲ? ಎಲ್ಲ ದೇವರು ನಮ್ಮ ಭಾರ ಎಲ್ಲ ತಾಬತ್ತು ಏಸಪ್ಪ ಎಲ್ಲ ನಮಗೆಲ್ಲ ಮಾನವರಾಗಿ ನಿಂದಿರ್ಸ್ಯಾರ. ಹೌದಿಲ್ಲ? Yes or no? Then we say that we want to serve God. How you say that you want to serve the Lord? ಈಗ ನೀವು ಹೇಳ್ತೀರಾ ನಾನು ದೇವರಿಗೆ ನಾನು ಸೇವೆ ಮಾಡ್ತೀನಿ ಅಂಥೇಳಿ, ಆದರೆ ಹೇಗೆ ನೀವು ದೇವರಿಗೆ ಸೇವೆ ಮಾಡ್ತೀರಾ? ಹೇಗೆ ನೀವು ಹೆಂಗೆ ದೇವ್ರಿಗೆ ಸೇವೆ ಮಾಡೋಕೆ ಆಗ್ತೈತಿ? ಈಗ ದೇವ್ರದ್ದು ಒಂದು ಫುಡ್ ಸ್ಟೆಪ್ಸ್ ಒಳಗಡೆ ನೀವು ನಡೆದಿಲ್ಲಪ್ಪ ಅಂದರೆ ಹೆಂಗೆ ನೀವು ಸೇವೆ ಮಾಡೋಕೆ ಆಗ್ತೈತಿ? ಈಗ ದೇವ್ರ ಹೆಜ್ಜೆಗೆ ಹೆಜ್ಜೆ ಇಟ್ಕೊಂಡು ನಾವು ನಡೆದ ಹೇಗೆ ಸೇವೆ ಮಾಡ್ಲಿಕ್ಕಾಗತ್ತೆ? ಆಗ್ತೈತಿ ರೀ? ಹಾಂ, ಯಾಕಂದ್ರೆ ನಾವು ಯಾಕೆ ದೇವ್ರಲಿಂದ ನಾವು ಯೂಸ್ ಆಗೋಕೆ ಕುಂತಿಲ್ಲಪ್ಪ ಅಂದರೆ ವಿ ಆರ್ ನಾಟ್ ಫಾಲೋಯಿಂಗ್ ದ ಫುಡ್ ಸ್ಟೆಪ್ಸ್ ಆಫ್ ದ ಲಾರ್ಡ್. ನಾವು ಯಾಕೆ ದೇವರ ಒಂದು ಸೇವೆಗೆ ಉಪಯೋಗಿಸ್ತಾ ಇಲ್ಲಪ್ಪ ಅಂದರೆ ನಾವು ಆತನ ಹೆಜ್ಜೆಯನ್ನು ನಾವು ಹಿಂಬಾಲಿಸ್ಕೊಂಡು ನಾವು ಹೋಗ್ತಾ ಇಲ್ಲ. ಎಲ್ಲಿ ತನಕ ನಾವು ಅವ್ರದ್ದು ಹೆಜ್ಜೆಯನ್ನು ನಾವು ಹಿಂಬಾಲಿಸ್ಕೊಂಡು ಹೋಗೋದಿಲ್ಲಲ್ಲ, ಅಲ್ಲಿ ತನಕ ಏನೂ ಆಗೋದಿಲ್ಲ ಅಷ್ಟೇ. ದೇವರು ನಿನ್ನನ್ನು ಯಾವತ್ತಕ್ಕೂ ನಿನ್ನನ್ನು ಇದು ಮಾಡೋದಿಲ್ಲ. ಅಂದರೆ ನೀವು ಗ್ರೇಟ್, ನೀನೇ ಗ್ರೇಟ್ ಅಂತ ದೇವ್ರು ಯಾವತ್ತೂ ಅನ್ನೋದಿಲ್ಲ. ಆದ್ರೆ ನಾವು ಅನ್ಕೊಂತೀವಿ. ನಾವು ಮುಂಜಾನೆ ಪ್ರೇಯರ್ ಮಾಡಿಲ್ಲಪ್ಪ ಅಂದ್ರೆ ಈಗ 10 ನಿಮಿಷ ಮಾಡ್ಕೊಂಡಿಲ್ಲ, ದೇವ್ರ ಕೆಲಸ ಮಾಡ್ತಾನೆ ತಗೋ ಅಂದ್ರೆ ಅದು ಆಗೋದಿಲ್ಲ. ಇಟ್ ಇಸ್ ನಾಟ್ ರೂಲ್ ಆಫ್ ಗಾಡ್. The Bible says in the book
of Psalms 89:34 ಓದ್ರಿ. ಕೀರ್ತನೆ 89ನೇ ಅಧ್ಯಾಯ 34ನೇ ವಚನದಲ್ಲಿ ಓದ್ರಿ, ನೋಡ್ಕೊಳ್ಳೋಣ. ಇನ್ನೆಲ್ಲ ಮೀಟರ್ ಡೌನ್ ಆಗೈತಿ ಈಗ. 89. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಏನಂತ? ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಇದರೊಳಗಡೆ ಭಾಳ ಚಲೋ ಐತಿ. ನನ್ನ ನನಗೆ ಪವಿತ್ರಾತ್ಮ ಸಾಕು. ಮೈ ಕವನೆಂಟ್ ಐ ವಿಲ್ ನಾಟ್ ಬ್ರೇಕ್, ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ, ನಾರ್ ಆಲ್ಟರ್ ದ ಥಿಂಗ್ ದಟ್ ಈಸ್ ಗಾನ್ ಔಟ್ ಆಫ್ ಮೈ ಲಿಪ್ಸ್. ಮತ್ತು ನನ್ನ ಬಾಯಿ ಮಾತಿನಿಂದ ನನ್ನ ತುಟಿ ಮಾತು ಆಡಿದಂತಹ ಮಾತುಗಳನ್ನು ಒಂದನ್ನು ನಾನು ಬದಲಾಯಿಸೋದಿಲ್ಲ. ಇದು ಈ ಜ್ಞಾಪಕ ಇಟ್ಕೊರಿ ಈ ವಾಕ್ಯ. ಸಭೆಯೊಳಗೆ ಬಂದದ ವಾಕ್ಯ ಇದೆ ನೋಡ್ರಿ, ಅದೇನು ದೇವ್ರು ಹಂಗೆ ಮಾತಾಡ್ಕೊತಾನ. ಏನು ನಿಮ್ಮ ಸಭೆಗೆ ಬಂದಿಲ್ಲ, ನಿಮ್ಮ ಸಭೆನ ಏನು ಕೇಳಿನೂ ಇಲ್ಲ. ಓಕೆ, ಹಾಂ, ಕೀರ್ತನೆ 89-34 ಅವ್ರ ಜೊತೆ ಲಾಸ್ಟ್ ಕೋರ್ಟ್ನ್ಯಾಗ ಎಲ್ಲ ಹಾಂ, ಓಕೆ, ಇರಲಿ. ಬಟ್ ವಾಟ್ ಎವರ್ ಇಟ್ ಈಸ್ ರಿಟನ್ ಇನ್ ದ ಬೈಬಲ್, ಏನೆಲ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯೋ ಇಟ್ಸ್ ಡನ್. ಅದು ಅದೇ ರೀತಿಯಾಗಿರುತ್ತೆ. ಅದನ್ನ ನಾವು ದೇವರು ಆಲ್ಟರ್ ಮಾಡೋದಿಲ್ಲ ಅಂತ, ದೇವರು ಅದನ್ನು ಬದಲಾಯಿಸೋದಿಲ್ಲ, ನಾವು ಬದಲಾಯಿಸಬಾರದು. ನಾವು ಬದಲಾಯಿಸಬಾರ್ದು, ಆಗೋದೂ ಇಲ್ಲ. ಬದಲಾಯಿಸಬಾರ್ದು ಅಲ್ಲ, ಆಗೋದು. ದೇವ್ರಿಗೆ ಆಗಿಲ್ಲಪ್ಪ, ನಮ್ಗೆ ಎಲ್ಲಿಂದ ಆಕೈತಿ ಬದಲಾಯಿಸೋಕೆ? ಏನಾರು ಆಕೈತೇನ್ರಿ? ಹಾಂ, ದೇವರೇ ಸ್ವತಃ ಅಂದ್ಬಿಟ್ಟ ನನ್ಗೆ ಆಗೋದಿಲ್ಲ ಅಂದ್ಬಿಟ್ಟ. ನಮ್ಗೆಲ್ಲಿಂದ ಆಕೈತಿ? ಈಗ ಆಪ್ಷನ್ ಐತಿ? ಇಲ್ಲ. ಹಂಗಾರೆ ದೇವ್ರು ಹೆಂಗೆ ನಡ್ದಾನ ನಾವು ಹಂಗ ನಡಿಲೇ ಬೇಕು. The question comes here now. ಈಗ ಒಂದು ಪ್ರಶ್ನೆ ಬರುತ್ತೆ. He used to wake up early in the morning. ಯೇಸು ಆತನು ಬೆಳಗಿನ ಜಾವ ಎದ್ದು ಹೇಳ್ತಿದ್ದನು. He used to go. ಅವರು ಹೋಗ್ತಾ ಇದ್ದರು. He spent time. ದೇವರೊಟ್ಟಿಗೆ ಸಮಯ ಕಳೀತಾ ಇದ್ದರು. He come and he was in the midst of the people. ಮತ್ತು ಅವರು ಜನರ ಬಳಿಗೆ ಬಂದು ಜನರ ಮಧ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ನಾವೇನ್ ಮಾಡ್ತೀವಿ ಗೊತ್ತ್ರಿ? ದೇವ್ರಿಗೆ ಕೊಡೋ ಸಮಯ ದೇವ್ರಿಗೆ ಕೊಡಲಾರ್ದ ಜನ ಕಡೆ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ ಭೇಟಿ ಆಗ್ತೀವಿ. ಅರ್ಥ ಆತ್ರಿ? ದೇವ್ರಿಗೆ ಕೊಡೋ ಸಮಯ ನಾವು ದೇವ್ರಿಗೆ ಕೊಟ್ಟಿಲ್ಲಪ್ಪ ಅಂತ ಜನರ ಒಳಗಡೆ ಬಂದು ಭೇಟಿ ಆದ್ರೆ ಏನು ಆಗೋದಿಲ್ಲ. ಇಫ್ ಯು ಆರ್ ವಿಲ್ಲಿಂಗ್ ಟು ಸರ್ವ್ ದ ಲಾರ್ಡ್, ಈಗ ನೀವು ದೇವರಿಗೆ ನೀವು ಸೇವೆ ಮಾಡ್ಬೇಕಂತ ಹೇಳೋದಾದ್ರೆ then you need to be like Jesus. ಅದರ ಅರ್ಥ ನೀವು ಯೇಸುವಿನ ಹಾಗೇನೆ ನೀವು ಇರಬೇಕು ಅಷ್ಟೇ. ಅದರೊಳಗಡೆ ಬೇರೆ ಏನು ಸೆಕೆಂಡ್ ಒಪಿನಿಯನ್ ಆಪ್ಷನ್ ಯಾವುದೂ ಇಲ್ಲ. ಇದು ಮುಂದಿನ ವಾರ ಫುಲ್ ಡೀಪ್ ಆಗಿ ಕಂಟಿನ್ಯೂ ಮಾಡೋಣ. ಚಲೋ ತನಕ ಪ್ರೇಯರ್ ಮಾಡಿ ಇನ್ನೂ ತನಕ ಚಲೋ ಇದು ಮಾಡಿ ಬರ್ರಿ. Hallelujah. Hallelujah. Okay, the conclusion message is this. ಈಗ ಈ ಒಂದು ಸಂದೇಶದ ಒಂದು ಒಳರ್ಥ ಏನಪ್ಪಾ ಅಂದ್ರೆ, whenever you are praying, ಯಾವಾಗೆಲ್ಲ ನೀವು ಪ್ರಾರ್ಥನೆ ಮಾಡ್ತಿರೋ, believe that God is hearing your prayers. ನೀವು ಅದನ್ನ ನಂಬಿರಿ, ದೇವರು ಆತನ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. Hallelujah. Hallelujah. Zacchaeus and his wife's prayer God heard. ಜಕರಿಯನು ಮತ್ತು ಎಲಿಜಬೆತಳ ಪ್ರಾರ್ಥನೆಯನ್ನು ದೇವರು ಕೇಳಿದನು. The angel said, ಆ ದೇವದೂತರು ಹೇಳಿದರು, your praise has been heard from God. ನಿಮ್ಮ ಪ್ರಾರ್ಥನೆಯು ದೇವರಿಗೆ ಮುಟ್ಟಿತು ಅಂತ ಹೇಳಿ. Hallelujah. ನೀವು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೀರಲ್ಲ, ಮಸಾಲ ಹಾಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಎಲ್ಲಾ ಪ್ರಾರ್ಥನೆ ಯಾಕೆ ಹೇಳಾಕೊಂತಾರೆ? ದೇವರ ಹೇಳಾಕೊಂತಾರೆ. ಆದರೆ ನಿಮ್ದೊಳಗಡೆ ನಂಬಿಕೆ ಕಡಿಮೆ ಆತಂದ್ರೆ ಏನಾಕೈತೆ ಅಲ್ಲೇ ಮ್ಯೂಟ್ ಬಟನ್ ದೇವ್ರ ಹೊತ್ತು ಬರ್ತಾನೆ. Hallelujah. Hallelujah. If you are really willing to serve the Lord, ಈಗ ನೀವು ನಿಜವಾಗಿಯೂ ದೇವರಿಗೆ ನೀವು ಸೇವೆ ಸಲ್ಲಿಸಬೇಕಂದ್ರೆ we need to follow the footsteps of Jesus. ನಾವು ಯೇಸುವಿನ ಹೆಜ್ಜೆಯನ್ನು ನಾವು ಹಿಂಬಾಲಿಸಬೇಕು. ಅಷ್ಟೇ ರೀ. ಯಾರು ಒಂದು ಇದನ್ನು ಬೇಡ, ಎಕ್ಸಾಂಪಲ್ಸ್ ಬೇಡ, ಯಾರು ಉದಾಹರಣೆನೂ ಬೇಡ ನಮಗೆ, ಅದು ಇದು ಅಂತೇಳಿ ಯಾರ್ದು ಬೇಡ. ಯೇಸು ಸ್ವಾಮಿ ಹೆಂಗ್ ಅವ್ರ ಸೇವೆ ಮಾಡಿದನು, ನಾವು ಅದನ್ನೇ ಮಾಡಬೇಕು, ಕಲಿಬೇಕು, ಮಾಡಬೇಕು. ಈಗ ನೀವೆಲ್ಲ ನಾನು ಸೇವೆ ಮಾಡ್ಬೇಕಂತ ನಿಮ್ಗೆ ಆಸೆ ಇದ್ರೆ ಮಾತ್ರ ಈ ಟೀಚಿಂಗ್, ಇಲ್ಲಪ್ಪ ಅಂದ್ರೆ ನೀವು ಕುಂತು ಹೋಗ್ರಿ ಅಷ್ಟೇ. Hallelujah. Hallelujah. You got something? ಏನಾದರೂ ನಿಮಗೆ ಇವತ್ತು ಆಶೀರ್ವಾದ ಆಯ್ತಾ? ಏನು ಕೇಳಿರಿ ಹೇಳ್ರಿ ನೋಡೋಣ.
ನೀವು ಹೇಳ್ರಿ ನೋಡೋಣ ಏನು ಕೇಳಿರಿ. ದೇವರ ಸೇವೆ ಮಾಡಬೇಕು. ಓಕೆ, ದೇವರ ಸೇವೆ. ದೇವರ ಸ್ವಭಾವಗಳನ್ನು ನಾವು ಹ್ಞೂ ಅಳವಡಿಸ್ಕೋಬೇಕು, ಕಲ್ಕೋಬೇಕು. ಆಮ್ಯಾಗ ನಂಬಿಕೆ ಉಳ್ಳವರಾಗಿರಬೇಕು, ನೀತಿವಂತರಾಗಿರಬೇಕು ಯಥಾರ್ಥವುಳ್ಳವರಾಗಿರ್ಬೇಕು. ಮತ್ತು ಯೇಸುವಿನ ಮಾರ್ಗದಲ್ಲಿ ನಾವು ಸರಿಯಾಗಿ ಆತನ ಅನುಗುಣವಾಗಿ ನಾವು ನಡೆಯಬೇಕು. ನಂದು ಪೇಪರ್ ಇಲ್ಲೇ ಐತೆ ನೋಡಿ, ಈಗ ಇಲ್ಲೇ ಸಿಕ್ಕೈತೆ ನೋಡಿ. ಎಲ್ಲೋ ತಂದ್ರೆ ಇಲ್ಲೇ ಐತಿ. ಈಗ ಬ್ಯಾಡ್ತು, ಈಗ ಟೈಮ್ ಆಯ್ತು ಈಗ ನಿಮ್ಗೆ ಮತ್ತೆ. ಓಕೆ, ಇದು ಮುಗಿಸ್ಕೊಳ್ತು ಮುಂಚಿತವಾಗಿ ನಿಮ್ಗೆ ಒಂದು ರೆವಲ್ಯೂಷನ್ ಕೊಡ್ತೀನಿ. ವಿ ಆರ್ ಡನ್ ವಿತ್ ದಿಸ್. ಜೇಕಬ್ಸ್ ಎನ್ಕೌಂಟ್ರ್ ಎಲ್ಲೈತೆ ಅದು? ಜೆನೆಸಿಸ್ ಒಳಗಡೆ ನೋಡಿ. ಫಸ್ಟ್ ಎನ್ಕೌಂಟ್ರ್, ಸೆಕೆಂಡ್ ಫಸ್ಟ್ ಎನ್ಕೌಂಟರ್. ಟ್ವೆಂಟಿ 28 ರೈಟ್. ಆದಿಕಾಂಡ 28ನೇ ಅಧ್ಯಾಯ 10ನೇ ವಚನದಿಂದ. ಯಾಕೋಬನು ಖಾರಾನಿಗೆ ಹೋಗಬೇಕೆಂದು ಬೆರ್ಷೇಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಮಕ್ಕೊಂಡ. ಆ ಸ್ಥಳದಲ್ಲಿ ಮಲಗಿ ಬಿಟ್ಟ. ಈಗ ನೋಡ್ರಿ, ಹಿಂಗೆ ಆಕೈತೆ. ಅವ್ರು ಹಿಂಗೆ ಓದೊಂದು ರೆವಲ್ಯೂಷನ್ ಏನಾಕೈತೆ ಅಂದರೆ ಮ್ಯೂಟ್ ಆಗಿಬಿಡ್ತೈತಿ. ಅದಕ್ಕೆ ಹೇಳ್ತೀನಿ ನಿಮ್ಗೆ, ಒಂದು 2 ತಾಸು ತಡ್ಕೊಂಡಿದ್ರೆ ಏನಾಗೋದಿಲ್ಲ. ಓಕೆ, ಸೊ he came to a certain place and stayed there all night because of the sun had set, and he took one of the stone of the place and put it at his head. What? He carried the pillow. ಏನಾದರೂ ಯಾಕೋಬನು ಹೋಗುವಾಗ ತಲೆದಿಂಬನ ಏನಾದ್ರು ತೆಗೆದುಕೊಂಡು ಹೋಗಿದ್ದನ? ತಲೆದಿಂಬನ್ನ ಹಾಕೊಂಡು ಮಕ್ಕೊಂಡ್ರೆ ಏನಿರ್ತದೆ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಆಗಿರ್ತದೆ. ಕಲ್ಲು ಇಟ್ಕೊಂಡು ಮಕ್ಕೊಂಡ್ರೆ ರಿಲ್ಯಾಕ್ಸ್ ಆಗಿ ಮಕ್ಕೊಂತೀರಿ ನೀವು? ಮಕ್ಕೊಂತೀರಿ? ಒಂದು ದೊಡ್ಡ ಕಲ್ಲಿಟ್ಟು ರಾತ್ರಿ ಈಗ ಮಲ್ಕೋರಿ ಅಂದ್ರೆ ಮಕ್ಕೊಂತೀರಿ ತಲೆ ಇಟ್ಕೊಂಡು ಅದ್ಮ್ಯಾಗ? ಇಟ್ ವಾಸ್ ನಾಟ್ ಕಂಫರ್ಟಬಲ್ ಫಾರ್ ಹಿಮ್. ಈಗ ಯಾಕೋಬನಿಗೆ ಅದೇನು ಕಂಫರ್ಟ್ನೆಸ್ ಇರಲಿಲ್ಲ. ಬಟ್ ಸ್ಟಿಲ್ he laid his head on the stone. ಆದರೂ ಸಹಿತ ಆ ಕಲ್ಲಿನ ಮೇಲೆ ಆತನ ತಲೆ ಇಟ್ಟು ಮಲ್ಕೊಂಡನು. ಇನ್ನೊಂದು ವರ್ಷನ್ ಏನಂತಂದ್ರೆ ರಾಕ್ ಅಂತ ಕರಿತೈತಿ. ರಾಕ್ ಅಂದ್ರೆ ಬಂಡೆ ಅಂತ. ಬಂಡೆ ಅದು ಕರೆಕ್ಟ್ ವರ್ಡ್ ಆಕ್ಚುಲಿ. ರಾಕ್ ಅಂದ್ರೆ ಸ್ಟೋನು ಅಲ್ಲ, ಬಂಡೆ. He took a rock and he kept under his head and he slept. ಆ ಒಂದು ಬಂಡೆಯನ್ನು ತೆಗೆದುಕೊಂಡು ತಲೆ ದಿಂಬಾಗಿ ಇಟ್ಟುಕೊಂಡು ಆತನ ಮಲಗಿಕೊಂಡನು. Hallelujah. Hallelujah. That rock was not so easy for him. ಆ ಒಂದು ಬಂಡೆ ಅದು ಸಾಮಾನ್ಯವಾದದ್ದಲ್ಲ. We as a Christian, we want everything to be instant like this. We need everything will need to be easy and we need everything need to be comfortable. ಕ್ರೈಸ್ತರಾದಂತಹ ನಮಗೆ ಪ್ರತಿಯೊಂದು ಕೆಲಸ ಅದು ಆರಾಮಾಗಿ ನಮಗೆ ಆಗ್ಬಿಡ್ಬೇಕು, ಆಮೇಲೆ ಅದು ಬಹಳಷ್ಟು ಸಲೀಸಾಗಿ ನಮಗೆ ಸಿಕ್ಬಿಡ್ಬೇಕಂತ ನಾವು ಅನ್ಕೊಂತೇವೆ. ಹಂಗಾಗೋದಿಲ್ರಿ. If you really want to get the revelation from heaven, ಈಗ ನೀವು ನಿಜವಾಗಿಯೂ ಪರಲೋಕದಿಂದ ಆ ಒಂದು ಪ್ರಕಟಣೆಗಳು ನಿಮಗೆ ಬೇಕಂದ್ರೆ ನಿಮ್ಮ ತಲೆ ಎಲ್ಲೇ ಆಗ್ಬೇಕಂತ ಬಂಡೆದ ಮ್ಯಾಗ ಇದೇನ್ ಮಾಡ್ಬೇಕು? ಯು ನೀಡ್ ಟು ಲೇ ಡೌನ್ ಯುವರ್ ಹೆಡ್ ಆನ್ ದ ರಾಕ್. ಬಂಡೆಯ ಮೇಲೆ ನೀವು ತಲೆ ಇಟ್ಟು ಮಲಗಿಕೊಳ್ಬೇಕಂತೆ. ಅಂದ್ರೆ ನಿಮ್ ಡಿಪೆಂಡೆನ್ಸ್ ಯಾರ ಮ್ಯಾಗ ಇರ್ಬೇಕ? ದೇವರ ಮೇಲೆ. ಬಂಡೆದ ಮ್ಯಾಗ ಇರ್ಬೇಕು. ಬಂಡೆ ಯಾರ್ರಿ? ದೇವರ ವಾಕ್ಯ. When you lay your head on the rock, ಯಾವಾಗ ನೀವು ನಿಮ್ಮ ತಲೆಯನ್ನು ಆ ಬಂಡೆ ಮೇಲೆ ಇಟ್ಟು ಮಲಗ್ತಿರೋ, only then you will have the connection from heaven. ಆಗ ಮಾತ್ರ ನಿಮಗೆ ಪರಲೋಕದ ಒಂದು ಸಂಬಂಧ, ಅನ್ಯೋನ್ಯತೆ ಬೆಳೆಯುತ್ತದೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತಿಲ್ಲ, ನನಗೆ ಗೊತ್ತಿಲ್ಲ. ಅರ್ಥ ಆಯ್ತು. Hallelujah. The moment Jacob took a rock and he laid his head on the rock,
ಯಾವ ಒಂದು ಗಳಿಗೆಯಲ್ಲಿ ಯಾಕೋಬನು ಬಂಡೆಯನ್ನು ತೆಗೆದುಕೊಂಡು ಅದರ ಮೇಲೆ ತಲೆ ಇಟ್ಟು ಮಲಗಿದನೋ, he totally rested his body on the rock. ಆತನ ಸಂಪೂರ್ಣ ದೇಹವು ಆ ಒಂದು ಬಂಡೆ ಮೇಲೆ ಆರಾಮವಾಗಿ ಆತನ ಇಟ್ಟು ಮಲಗಿದ್ದನು. But that rock is very hard. ಆದ್ರೆ ಆ ಕಲ್ಲು ಬಹಳಷ್ಟು ಗಟ್ಟಿಯಾಗಿರುವಂತದ್ದು. But that rock has the power to have an encounter with God. ಆದ್ರೆ ಆ ಬಂಡೆಗೆ ಎಷ್ಟು ಶಕ್ತಿ ಇದೆಯಪ್ಪ ಅಂದ್ರೆ ಪರಲೋಕಕ್ಕೆ ಅದೊಂದು ಕನೆಕ್ಷನ್ ಮಾಡಿ ಕೊಡ್ತಾ ಇತ್ತು. ನಿಮ್ಮ ನಮ್ಮ where we are laying our head. ಈಗ ನೀವು ನಾವು ನಮ್ಮ ತಲೆಯನ್ನು ಎಲ್ಲಿ ನಾವಿಟ್ಟು ನಾವು ಮಲಗ್ತಾ ಇದ್ದೇವೆ. ಅಂದ್ರೆ ಬೈಬಲ್ ತಲೆಗಡೆ ಇಟ್ಟು ಮಕ್ಕೋ ಅಂತ ಅನ್ನಕೊಂತಿಲ್ಲ. ಇವತ್ತು ಪಾಸ್ಟರ್ ಎಲ್ಲಾರು ಬೈಬಲ್ ತಲೆಗಡೆ ಇಟ್ಟು ಮಕ್ಕೊಂಡ್ರೆ ದೇವ್ರಿಗೆ ನಮ್ಗೆ ಕನೆಕ್ಷನ್ ಆಕೇತಂತಿಲ್ಲ. ಏನು ಮಾಡ್ಬೇಕು? ದೇವರ ವಾಕ್ಯದೊಳಗಡೆ ನಾವು ಏನು ಮಾಡ್ಬೇಕಂತ ಸಮಯವನ್ನು ನಾವು ಕಲಿತಾ ಇರ್ಬೇಕು. ನಾವು ದೇವರ ವಾಕ್ಯದೊಳಗಡೆ ಸಮಯ ಕಳೆದಿಲ್ಲ ಅಂದ್ರೆ ಯು ವಿಲ್ ನೆವರ್ ಹ್ಯಾವ್ ಅನ್ ಎನ್ಕೌಂಟರ್ ವಿತ್ ಗಾಡ್. ನಿಮಗೆ ದೇವರ ಒಂದು ದರ್ಶನ ಯಾವತ್ತಿಗೂ ಆಗೋದಿಲ್ಲ. ನೀವು ಬೇಕಾದ ಸರ್ಕಸ್ ಮಾಡ್ಕೋರಿ. ಈ ವಾಕ್ಯ ಬೇರೆ 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 ಥರ ನಿಮ್ಗೆ ನಾನು 2 ಸತಿ ಪ್ರೀಚ್ ಮಾಡೀನಿ. ಇದು 3ನೇ ಸತಿ. ರಾಕ್, ಜಸ್ಟ್ ದ ರಾಕ್ has the power to have an encounter with God. ಆ ಒಂದು ಬಂಡೆಗೆ ನಿಮಗೆ ದೇವರ ಒಂದು ದರ್ಶನ ಮಾಡಿಸ್ಲಿಕ್ಕೆ ಶಕ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಆ ಕಲ್ಲು ಅಲ್ಲ ಇದ್ದಿದ್ದಿಲ್ಲ ಅಂದ್ರೆ ಏನು ಮಾಡ್ತಿದ್ದ? ಏನಿಲ್ಲ, ಜೇಕಬ್ ಮಲ್ಕೊಂತಿದ್ದ, ಎದ್ದು ಹೋಗ್ತಿದ್ದ ಸುಮ್ಮನೆ ಅಷ್ಟೇ. ಆ ಕಲ್ಲು ತಗೊಂಡು ಇಟ್ಕೊಂಡ್ಮ್ಯಾಗ ಏನಾಯ್ತಪ್ಪ ಅಂದ್ರೆ ಆ ಕಲ್ಲಿಂದ ದೇವ್ರು ಏನು ಮಾಡೋಣ? ಪರಲೋಕ ದರ್ಶನ ಕೊಡ್ತಾನೆ. ನಿಮ್ಗೆ ಯಾವಾಗಾರ ದರ್ಶನ ಆತ ಪರಲೋಕದ್ದು? ದೇವರು ಸ್ವತಃ ನಿಮ್ಮ ಕಿವಿ ಒಳಗಡೆ ಮಾತಾಡೋಣ? ಯಾಕೆ ಅಲ್ರಿ? ನಮ್ಮ ತಲೆ ನಾವೇನು ಮಾಡಕ್ ಕುಂತಿಲ್ಲ, ಇನ್ನೂ ಬಂಡೆ ಮ್ಯಾಗ ಇಟ್ಟು ಮಲ್ತಾ ಇಲ್ಲ. ಮತ್ತೆ ಅಂದ್ರೆ ನಮ್ಮ ಡಿಪೆಂಡೆನ್ಸ್ ನೀನೇಪ್ಪ ಅಂತ ವಾಕ್ಯದೊಳಗಡೆ ನಾವು ಟೋಟಲ್ ಆಗಿ ಸರೆಂಡರ್ ಆಗಿಲ್ಲ, ಇರಕ್ಕೆ ಕುಂತಿಲ್ಲ. ಆ ಬಂಡೆ ಮ್ಯಾಗ ಯಾವಾಗ ನಮ್ಮ ತಲೆ ಇರ್ತೀವಲ್ಲ ಆವಾಗ ಕನೆಕ್ಷನ್ ಚಾಲು ಆಕೈತಿ. ಎಷ್ಟು ಜನಗ ಇಫ್ ಯು ಆರ್ ರಿಯಲಿ ಸೀರಿಯಸ್ ದಟ್ ಯು ವಾಂಟ್ ಅನ್ ಎನ್ಕೌಂಟರ್ ವಿತ್ ಗಾಡ್, ಎಷ್ಟು ಜನ ನೀವು ಬಹಳಷ್ಟು ಗಂಭೀರದಿಂದ ನನಗೆ ನಿಜವಾಗಿ ದೇವರ ದರ್ಶನ ಬೇಕೆಂದು ಹೇಳೋದಾದ್ರೆ, then you need to lay your head on the rock. ನೀವು ಆ ಒಂದು ಬಂಡೆಯ ಮೇಲೆ ನೀವು ತಲೆ ಇಟ್ಟು ಮಲಗಬೇಕು. Hallelujah. Hallelujah. If you want to be a servant of God, ಈಗ ನೀವು ದೇವರ ಸೇವಕರಾಗಿ ನೀವು ಜೀವಿಸಬೇಕಂದ್ರೆ you need to be like your master. ನೀವು ನಿಮ್ಮ ಗುರುವಿನ ಹಾಗೆ ನೀವು ಇರಬೇಕು ಅಷ್ಟೇ. ಈಗ ಗುರುವಿನ ಹಾಗೆ ಇಲ್ಲಪ್ಪ ಅಂದ್ರೆ ನೀವು ಗುರುಕಂತ್ರ ಏನಂತ ನೀವು ದೊಡ್ಡವರು. ಈಗ ಗುರು ಮುಂಜಾನೆ ಎದ್ದು ಪ್ರೇಯರ್ ಮಾಡಿದ್ರೆ ನಾವು ಮಾಡಿಲ್ಲಪ್ಪ ಅಂದ್ರೆ ನಾವು ಯಾರಿಲ್ಲ? ಗುರುಕಂತ ನಾವು ದೊಡ್ಡವರು ಅಷ್ಟೇ. ಪ್ರೇ ಪ್ರಾರ್ಥಿಸೋಣ. ನೆಕ್ಸ್ಟ್ ವೀಕ್ ವಿಲ್ ಕಂಟಿನ್ಯೂ. ಮುಂದಿನ ವಾರ ನಾವು ಮತ್ತೆ ಇದನ್ನು ಮುಂದುವರೆದ ಭಾಗ ನೋಡ್ಕೊ. ಓಕೆ.